ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಯ ಪೈಕಿ ಮೊದಲ ಸುದ್ದಿ ಒನ್ಸ್ ಅಗೇನ್ ಇವತ್ತು ಕೂಡ ವಾರ್ಗೆ ಸಂಬಂಧಪಟ್ಟಂತ ಬೆಳವಣಿಗೆ. ಯಾವ ಅಮೆರಿಕ ಚೀನಾವನ್ನ ಕಟ್ಟಿ ಹಾಕಬೇಕು ಅಂತ ಬ್ರಿಕ್ಸ್ ಎನ್ನುವಂತಹ ಒಂದು ಸಂಘಟನೆ, ಆ ಬ್ರಿಕ್ಸ್ನ ಮುಖಾಂತರ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾವನ್ನು ಕಟ್ಟಿ ಹಾಕಬೇಕು ಅನ್ನುವ ಪ್ರಯತ್ನ ಎಲ್ಲವೂ ಕೂಡ ಆಗ್ತಾ ಇದೆ. ಯಾಕಂದರೆ ಚೀನಾ ಪೆಸಿಫಿಕ್ ಮಹಾಸಾಗರದಲ್ಲಿ ಏಕಸ್ವಾಮ್ಯತೆಯನ್ನು ಮೆರಿತಾ ಇದೆ. ಆ ಮುಖಾಂತರ ಬೇರೆ ಬೇರೆ ದೇಶಗಳಿಗೂ ಕೂಡ ತೊಂದರೆಯನ್ನು ಕೊಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆ ಡ್ರ್ಯಾಗನ್ ರಾಷ್ಟ್ರವನ್ನು ಕಟ್ಟಿ ಹಾಕಬೇಕು ಅಂತ ಇದೇ ಅಮೆರಿಕ ತನ್ನ ನೌಕಾಪಡೆ ಒಂದನ್ನು ಪೆಸಿಫಿಕ್ ಮಹಾಸಾಗರದಲ್ಲಿ ಅಳವಡಿಕೆ ಮಾಡಿತ್ತು. ಆದರೆ ಆ ಪೆಸಿಫಿಕ್ ಮಹಾಸಾಗರದಲ್ಲಿದ್ದಂತಹ ಒಂದು ನೌಕೆಯನ್ನ ಇದೀಗ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ಶಿಫ್ಟ್ ಮಾಡಿದೆ. ಯಾವ ಕಾರಣಕ್ಕಾಗಿ? ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಾ ಇರುವಂತಹ ಯುದ್ಧದ ಪರಿಸ್ಥಿತಿ ಅಂತ ಒಂದು ಕಾರಣ. ಹೆಚ್ಚು ಕಡಿಮೆ 2-2.5 ತಿಂಗಳ ಹಿಂದೆ ಅಮೆರಿಕ ಇರಾನ್ ವಿರುದ್ಧ ನೌಕಾ ದಿಗ್ಬಂಧನವನ್ನ ಹಾರ್ಮುಜ್ ಜಲಸಂಧಿಯಲ್ಲಿ ವಿಧಿಸಿತ್ತು. ಯಾವುದೇ ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ನ IRGC ಪಡೆ ದಾಳಿ ಮಾಡಬಾರದು. ಒಂದು ವೇಳೆ ದಾಳಿಯಾದರೆ ಅದಕ್ಕೆ ಪ್ರತಿದಾಳಿ ಮಾಡಬೇಕು ಅಂತ ಅಬ್ರಹಾಂ ಲಿಂಕನ್ ಎನ್ನುವಂಥ ಒಂದು ನೌಕಾಪಡೆಯನ್ನ ಸರಿಸುಮಾರು ಒಂದು 250 ದಿನಗಳ ಹಿಂದೆ, ಹೆಚ್ಚು ಕಡಿಮೆ 4-5 ತಿಂಗಳ ಅಂತ ಅನ್ಕೊಳ್ಳಿ, ಅಷ್ಟು ದಿನಗಳ ಕಾಲ ತೆಗೆದುಕೊಂಡು ಬಂದು ನಿಲ್ಲಿಸೋ ಪ್ರಯತ್ನವನ್ನ ಅಮೆರಿಕಾದವರು ಮಾಡಿದ್ರು. ಇದೀಗ ಅದು ಹೊರಗೆ ಬಂದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಸುಸ್ತಾಗಿದೆ ಅಂತೆ. ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ನೌಕಾಪಡೆಯನ್ನು ತಂದು ಕೂಡಿಸೋ ಪ್ರಯತ್ನ ಅಮೆರಿಕಾದಿಂದ ಆಗಿದೆ. ಹಾಗಾದರೆ ಮಧ್ಯಪ್ರಾಚ್ಯದ ಕಾರಣಕ್ಕಾಗಿ ಪೆಸಿಫಿಕ್ ಮಹಾಸಾಗರದಿಂದ ಹೊರ ಬಂದಿರುವಂತಹ ಅಮೆರಿಕಾಗೆ ಚೀನಾ ತನ್ನ ಪರೇಡನ್ನು ಮತ್ತೆ ಅಲ್ಲಿ ಶುರು ಮಾಡಿಕೊಳ್ಳುವ ಹಂತಕ್ಕೆ ಹೋಗ್ತಾ ಇದೆ. ಏನು ಬೆಳವಣಿಗೆ ಆಯಿತು? ಅಮೆರಿಕ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತು? ಈ ಹಿಂದೆ ಏನಾದರೂ ಬೆಳವಣಿಗೆಗಳಾಗಿತ್ತಾ ಈ ರೀತಿಯಾಗಿ? ಡೀಟೇಲ್ ನೋಡೋಣ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ, ಈ ಅಮೆರಿಕಾದ ಒಟ್ಟಾರೆ ಬೆಳವಣಿಗೆಗೆ ತಕ್ಕಂತೆ ಇರಾನ್ನವರು ಮತ್ತು ಒಮಾನ್ ಒಂದು ರೀತಿಯಾದಂಥ ಒಪ್ಪಂದದ ಮುಖಾಂತರ ಏನೋ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ವಿ. ಆದರೆ ಆ ಸಂಧಾನ ಮಾತುಕತೆಗಳು ಏನಾಯಿತು ಅನ್ನುವಂಥ ಯಕ್ಷ ಪ್ರಶ್ನೆ ಮಧ್ಯಪ್ರಾಚ್ಯದಲ್ಲಿ ಕಾಡ್ತಾ ಇದೆ. ಹಾಗಾದರೆ ಏನಾಯಿತು ಮಧ್ಯಪ್ರಾಚ್ಯದಲ್ಲಿ? ಅಮೆರಿಕ ಹೇಳ್ತಾ ಇರೋದೇನು, ಇರಾನ್ ಹೇಳ್ತಾ ಇರೋದೇನು? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಮಧ್ಯಪ್ರಾಚ್ಯದತ್ತ ಕೇಂದ್ರೀಕರಿಸಿದ ಅಮೆರಿಕ. ಯಾವ ಅಣ್ವಸ್ತ್ರ, ಯಾವ ಪರಮಾಣು ಕಾರ್ಯಕ್ರಮ, ಯಾವ ಯುರೇನಿಯಂ ಸಂಸ್ಕರಣೆಯ ಕಾರಣಕ್ಕಾಗಿ ಈ ಯುದ್ಧ ಶುರುವಾಯಿತು? ಅಂದರೆ ಇರಾನ್ ಯಾವ ಕಾರಣಕ್ಕಾಗಿಯೂ ಕೂಡ ಪರಮಾಣನ್ನು ಹೊಂದಬಾರದು ಅಂತ ಇಸ್ರೇಲ್ನ ಬಯಕೆ ಆಗಿತ್ತು. ಆ ಇಸ್ರೇಲ್ನ ಬಯಕೆಗೆ ಕೈ ಜೋಡಿಸಿದ್ದು ಅಮೆರಿಕ ಕೈ ಜೋಡಿಸಿತು. ಇದರ ಪರಿಣಾಮವಾಗಿ 5-6 ತಿಂಗಳ ಹಿಂದೆ ಇಂಥದ್ದೊಂದು ಯುದ್ಧ ಶುರುವಾಯಿತು. ಆದರೆ ಉದ್ದೇಶ ಪರಮಾಣು ಕಾರ್ಯಕ್ರಮವನ್ನು ಸ್ಥಗಿತ ಮಾಡೋದು ಇದ್ದಿದ್ದರೂ ಕೂಡ ಇವತ್ತು ಯುದ್ಧದ ಪರಿಸ್ಥಿತಿ ಬಂದು ನಿಂತಿರೋದು ಹಾರ್ಮುಜ್ ಜಲಸಂಧಿ ಯಾರ ಹಿಡಿತದಲ್ಲಿದೆ, ಯಾರು ಅದರ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ, ಯಾರು ಅದರ ಮೇಲೆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗದಂತೆ ಇವತ್ತು ಯುದ್ಧ ನಿಂತಂತೆ ಕಾಣಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪುನರಪಿ ಇದ್ರ ಬಗ್ಗೆ ಮಾತನಾಡೋ ಪ್ರಯತ್ನ ಮಾಡಿದ್ರು. ಇರಾನ್ ಹೇಳ್ತಾ ಇದೆ ಹಾರ್ಮುಜ್ ಜಲಸಂಧಿ ನನ್ನದು ಅಂತ. ಇಲ್ಲ, ಯಾವುದೇ ಹಡಗು ಬಿಡ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಗಟ್ಟಿ ಊರೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಇದೀಗ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ ತನ್ನ ನೌಕಾಪಡೆಯೊಂದನ್ನು ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಯಾವ ನೌಕಾಪಡೆ, ಯಾಕೆ ಅದರಿಷ್ಟ ಮಹತ್ವ, ಏನು ಎತ್ತ? ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಅಮೆರಿಕ ಶಿಫ್ಟ್ ಚೀನಾಗೆ ಗಿಫ್ಟ್ ಆಗಿದೆ. ಪೆಸಿಫಿಕ್ನಿಂದ ಮಧ್ಯಪ್ರಾಚ್ಯದತ್ತ ಇದೀಗ ಒಂದು ನೌಕಾಪಡೆ, ಪ್ರಮುಖ ನೌಕಾಪಡೆ ತಿರುಗಿ ಬಂದಿರೋದು. ಅನೇಕ ವರ್ಷಗಳಿಂದ ಅಲ್ಲಿ ಅಮೆರಿಕದ ಈ ನೌಕಾಪಡೆ ಇತ್ತು. ಚೀನಾವನ್ನು ಕಟ್ಟಿ ಹಾಕಬೇಕು ಮತ್ತು ಚೀನಾದ ಸುತ್ತಮುತ್ತಲಿರುವಂಥ ಬೇರೆ ಬೇರೆ ದೇಶಗಳಿಗೆ ಸಹಾಯ ಮಾಡಬೇಕು, ರಕ್ಷಣೆಯನ್ನು ಒದಗಿಸಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಬಂದಿತ್ತು. ಆದರೆ ಇದೀಗ ಆಗಿರುವಂಥ ಮಹತ್ವದ ಬೆಳವಣಿಗೆಯಲ್ಲಿ ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ತನಗೆ ಏಟು ಕೊಡ್ತಾ ಇದೆಯಲ್ಲ IRGC, ಅದನ್ನು ಹೊಡಿಬೇಕು ಅನ್ನುವ ಕಾರಣಕ್ಕಾಗಿ ಇದೆಲ್ಲ ಆಗಿದೆ.
USS ಜಾರ್ಜ್ ವಾಷಿಂಗ್ಟನ್ ಎನ್ನುವಂಥ ಯುದ್ಧ ನೌಕೆಯನ್ನು ರವಾನೆ ಮಾಡಿಕೊಂಡಿದ್ದಾರೆ. ಇತ್ತ ಪೆಸಿಫಿಕ್ ಸಾಗರದಲ್ಲಿದ್ದಂಥ ಜಾರ್ಜ್ ವಾಷಿಂಗ್ಟನ್ ಎನ್ನುವಂಥ ಯುದ್ಧ ನೌಕೆ ಮಧ್ಯಪ್ರಾಚ್ಯದ ಕಡೆ ಬಂದಾಗ ಪೆಸಿಫಿಕ್ ಮಹಾಸಾಗರದಲ್ಲಿ ಚೀನಾದ ಆರ್ಭಟ ಎಲ್ಲವೂ ಕೂಡ ಜೋರಾಗಿದೆ. ಇರಾನ್ ವಿರುದ್ಧ ಯುದ್ಧ ನಡೀತಿದೆ, ಹಾರ್ಮುಜ್ ಜಲಸಂಧಿಗಾಗಿ ತಿಕ್ಕಾಟ ನಡೀತಾ ಇದೆ. ಅವರು ನಮ್ದು ಅಂತಾರೆ, ಅಮೆರಿಕಾದವರು ಇಲ್ಲ ಅದು ನಮ್ದು ಅಂತಾರೆ, ನಾವು ನಿಯಂತ್ರಣವನ್ನು ಸಾಧಿಸಿದ್ದೀವಿ, ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಆಗ್ತಾ ಇತ್ತು. ನಾನು ಅವಾಗಲೇ ಹೇಳಿದೆ, ಯಾವ ಹಡಗುಗಳ ಮೇಲೆ ದಾಳಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಅಮೆರಿಕ ಅಲ್ಲಿ USS ಅಬ್ರಹಾಂ ಲಿಂಕನ್ ಎನ್ನುವಂಥ ಒಂದು ಹಡಗನ್ನು ಹೆಚ್ಚು ಕಡಿಮೆ 250 ದಿನಗಳಿಂತಲೂ ಕೂಡ ಅಲ್ಲಿ ಅದನ್ನು ನಿಯೋಜನೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಆ ಹಡಗನ್ನು ಸುದೀರ್ಘವಾಗಿ ನಿಯೋಜನೆ ಮಾಡಿದ್ದ ಕಾರಣಕ್ಕಾಗಿ ಸೈನಿಕರ ಆಯಾಸಗೊಂಡಿದ್ದಾರಂತೆ, ಮಾನಸಿಕ ಖಿನ್ನತೆಗಾಗಿದೆ ಅಂತೆ, ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಆ ಹಡಗಿನಲ್ಲಿ ಕಾಡ್ತಾ ಇದೆ ಅಂತೆ. ಎಲ್ಲದರ ಕಾರಣಗಳಿಗಾಗಿ USS ಜಾರ್ಜ್ ವಾಷಿಂಗ್ಟನ್ ಆಗಸ್ಟ್ 22ರ ಸುಮಾರಿಗೆ ಒಮಾನ್ನ ದುಕ್ ಬಂದರನ್ನು ತಲುಪಿ ಬಿಕ್ಕಟ್ಟಿನ ವಲಯವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತೆ ಅಂತ ಅಮೆರಿಕ ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ನೋಡಿ, USS ಜಾರ್ಜ್ ವಾಷಿಂಗ್ಟನ್ ಎಷ್ಟು ಅತ್ಯಾಧುನಿಕ ಅಂತ ಹೇಳಿದರೆ 5,000 ಜನ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡಬಹುದು. 5,000 ಜನ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡಬಹುದು. ಅದರ ನಾವಿಕರಾಗಿರ್ಬೋದು, ನೌಕಾಪಡೆಯ ಸೈನಿಕರಾಗಿರ್ಬೋದು, ತಾಂತ್ರಿಕ ಪಡೆಯವರು ಇರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು 5,000ಕ್ಕೂ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡ್ತಾರೆ. ಇದು ಒಂದು. ಎರಡನೇದ್ದು, ನೀವು ನೋಡಿ, ದಕ್ಷಿಣ ಚೀನಾ ಸಮುದ್ರ ಮತ್ತು ಪೆಸಿಫಿಕ್ ಮಹಾಸಾಗರದಲ್ಲಿ, ಪೆಸಿಫಿಕ್ ವಲಯ ಅಂತ ನಾವೇನು ಕರಿತೀವಿ, ಅಲ್ಲಿ ಅಮೆರಿಕ ನಿಯೋಜನೆ ಮಾಡಿದ್ದಂಥ ನೌಕೆಯ ಈ ಏನು ವಾಪಸ್ ತೆಗೆದುಕೊಂಡಿದ್ರಲ್ಲ, ಇದನ್ನು ಏನಂತ ಕರೀತಿದ್ದಾರೆ ಅಂತ ಹೇಳಿದರೆ ಪೆಸಿಫಿಕ್ ವಲಯದಲ್ಲಿದ್ದಂಥ ಕೊನೆಯ ಅಮೆರಿಕನ್ ನೌಕಾಪಡೆ. ಇದು ಕೊನೆಯದಾಗಿ ಒಂದೇ ಉಳಿದಿತ್ತು, ಅದನ್ನು ಇದೀಗ ಅಮೆರಿಕ ತೆಗೆದುಕೊಂಡಿದೆ. ಇದು ಯಾರಿಗೆ ಗಿಫ್ಟ್ ಆಯಿತು? ಯಾರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ? ಒಂದು, ಚೀನಾಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾಕೆ? ಚೀನಾ ಏನು ಮಾಡ್ತಾ ಇತ್ತು, ಸುತ್ತಮುತ್ತಲಿನ ದೇಶಗಳಲ್ಲಿ ರತ್ನದ ದಿಬ್ಬಗಳು ಅಂತ ನಾವೇನು ಅವತ್ತು ಮಾತನಾಡಿದ್ವಿ, ಆ ರೀತಿಯಾಗಿ ಬೇರೆ ಬೇರೆ ದೇಶಗಳನ್ನು ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆ ಕಂಟ್ರೋಲ್ಗೆ ಉತ್ತರವಾಗಿ ಅಮೆರಿಕ ಕೆಲಸ ಮಾಡೋ ಹಂತಕ್ಕೆ ಹೋಗ್ತಾ ಇತ್ತು. ಆದರೆ ಇದೀಗ ಅಲ್ಲಿ ಎಲ್ಲವೂ ಕೂಡ ಆಯಿತು. ನೀವು ನೋಡಿ, ಚೀನಾದ ಪ್ರಾಬಲ್ಯವನ್ನು ತಡೆಯಬೇಕು ಅನ್ನೋದೇ ಅಮೆರಿಕದ ಉದ್ದೇಶ ಆಗಿತ್ತು. ಆ ಉದ್ದೇಶದ ಕಾರಣಕ್ಕಾಗಿ ಎಲ್ಲವೂ ಕೂಡ ಇತ್ತು. ಆದರೆ ಇದೀಗ ಇಂಥದ್ದೊಂದು ಪ್ರಯತ್ನ ಆಗಿದೆ ಅಂತ. ನೀವು ನೋಡಿ, ಈ ಬೇರೆ ಬೇರೆ ದೇಶಗಳಿದೆ, ಈ ಪೆಸಿಫಿಕ್ ವಲಯದಲ್ಲಿ ಬೇರೆ ಬೇರೆ ದೇಶಗಳಿವೆ. ಆ ಬೇರೆ ಬೇರೆ ದೇಶಗಳಿಗೆ ಯಾರ್ಯಾರ್ದು ಎಲ್ಲ ಬೆದರಿಕೆ ಕರೆಯಿತು? ಒಂದು ಚೀನಾ, ಮತ್ತೊಂದು ಉತ್ತರ ಕೊರಿಯಾ. ಯಾಕಂದರೆ ಉಭಯ ದೇಶಗಳು ಕೂಡ ಪರಮಾಣನ್ನು ಹೊಂದಿರುವಂಥ ದೇಶ. ಇವತ್ತು ಚೀನಾ ಕೂಡ ಅಮೆರಿಕಾದ ವಿರುದ್ಧ ಕೆಂಡ ಕಾರುತ್ತೆ, ಅಮೆರಿಕ ಕೂಡ ಚೀನಾದ ವಿರುದ್ಧ ಕೆಂಡ ಕಾರುತ್ತೆ. ಇವತ್ತು ಉತ್ತರ ಕೊರಿಯಾ ಅಂದರೆ ಅಮೆರಿಕಕ್ಕಾಗಲ್ಲ, ಅಮೆರಿಕ ಅಂದರೆ ಉತ್ತರ ಕೊರಿಯಾಕ್ಕಾಗಲ್ಲ. ಈ ಎರಡೂ ದೇಶಗಳು ಸೇರಿಕೊಂಡು ಸಣ್ಣ ಸಣ್ಣ ದೇಶಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿತ್ತು ಪೆಸಿಫಿಕ್ ವಲಯದಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಬೆದರಿಕೆಗಳನ್ನು ಹಾಕ್ತಾ ಇದ್ರು. ಪರಮಾಣು ಹಾಕಿಬಿಡ್ತೇವೆ ನಿಮ್ಮ ಮೇಲೆ ಅನ್ನುವಂಥ ಭಯವನ್ನು ಹುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಆ ಸಣ್ಣ ಪುಟ್ಟ ದೇಶಗಳಿಗೆ ಅಮೆರಿಕ ಭದ್ರತೆಯನ್ನು ಕೊಡ್ತಿತ್ತು ಈ ನೌಕಾ ಮುಖಾಂತರ. ಆದರೆ ಇವತ್ತು ಅದನ್ನು ಅಮೆರಿಕಾದವರು ವಾಪಸ್ ಪಡೆದುಕೊಂಡು ಬಂದರು. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ, ಒಂದು ಕಡೆ ಇಸ್ರೇಲ್ ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಬ್ಬರನ್ನ ರಕ್ಷಣೆ ಮಾಡೋದಕ್ಕಿಂತ ಮೊದಲು ಇವತ್ತು ಅಮೆರಿಕಕ್ಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ ಬಂದಿದೆ. ಈ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥ ವಿಶ್ಲೇಷಣೆ ಆಗ್ತಾ ಇದೆ. ಆದರೆ ಇದು ಅಮೆರಿಕಕ್ಕೊಂದು ದೊಡ್ಡ ಹಿನ್ನಡೆ ಅನ್ನುವಂಥ ವಿಶ್ಲೇಷಣೆಯೂ ಕೂಡ ಇದೆ. ಏನಾಗುತ್ತೆ ನೋಡೋಣ. ಇನ್ನು ಎರಡನೇ ಬೆಳವಣಿಗೆ, 250 ದಿನಗಳ ಕಾಲ ಸಮುದ್ರದಲ್ಲೇ ಜೈಲು ವಾಸದಲ್ಲಿದ್ದಂತಹ ಈ ನೌಕೆ ಇದು. ನಾನು ಆವಾಗಲೇ ಹೇಳಿದೆ, ಅಬ್ರಹಾಂ ಲಿಂಕನ್ 250 ದಿನಗಳ ಕಾಲ ಇದರಲ್ಲಿದ್ದರು. 5,000 ಸೈನಿಕರೆಲ್ಲ ಹೈರಾಣ ಆಗ್ಬಿಟ್ಟಿದ್ದಾರೆ. ಸಮುದ್ರದಲ್ಲೇ ಇರುವಂಥ ಸಿಬ್ಬಂದಿಗೆ ತೀವ್ರ ಮಾನಸಿಕವಾದಂಥ ಒತ್ತಡ ಆಗಿತ್ತು. ಯುದ್ಧ ನೌಕೆಯಲ್ಲಿ ನೀರಿನ ಮಾಲಿನ್ಯ ಆಗ್ತಿತ್ತು, ಪ್ಲಂಬಿಂಗ್ ಸಮಸ್ಯೆ ಇತ್ತು, ಮೂಲಸೌಕರ್ಯದ ಕೊರತೆ ಇತ್ತು. ಸೈನಿಕರ ದಕ್ಷತೆ ಅಂದರೆ ಅವರು ಹೋರಾಟ ಮಾಡೋದು, ಯುದ್ಧವನ್ನು ಮಾಡೋದು, ಶತ್ರುಗಳನ್ನು ಎದುರಿಸುವಂಥ ದಕ್ಷತೆ ಎಲ್ಲವೂ ಕೂಡ ಕಡಿಮೆ ಆಗಿತ್ತಂತೆ. ಹೀಗಾಗಿ ಪೆಂಟಗನ್ನ ಮುಖ್ಯಸ್ಥರಿಗೆ ಸೆನೆಟರ್ಗಳೆಲ್ಲ ಪತ್ರವನ್ನು ಬರೆದರು. ಇರಾನ್ ಕ್ಷಿಪಣಿ ದಾಳಿಯ ಭೀತಿಯ ನಡುವೆ ಸೈನಿಕರ ಕುಟುಂಬದಲ್ಲಿ ಇಂಥದ್ದೊಂದು ಆತಂಕ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಶುರುವಾಗಿತ್ತು. ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಹೈರಾಣ ಆಗಿದ್ರಂತೆ. ಕೆಂಪು ಸಮುದ್ರ ಒಮನ್ ಕೊಲ್ಲಿಯಲ್ಲಿ ಹೌತಿ ಬಂಡುಕೋರರು ಇರಾನ್ನ ಬೆದರಿಕೆಯನ್ನು ಎದುರಿಸುವುದಕ್ಕೆ 200ಕ್ಕೂ ಹೆಚ್ಚು ದಿನಗಳ ಕಾಲ, ಯಾಕಂದರೆ IRGC ದಾಳಿ ಮಾಡ್ತಾ ಇತ್ತು. ಇತ್ತ ಕೆಂಪು ಸಮುದ್ರದಲ್ಲಿ ಯಮನ್ನ ಹೌತಿಗಳೆಲ್ಲ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ರು. ಅವರನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗ್ತಾ ಇತ್ತು. 3-4 ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅಲ್ಲಿದ್ದಂಥ ಸಿಬ್ಬಂದಿಗೆ ಆಹಾರ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಆಯಿತಂತೆ. ತೀವ್ರವಾಗಿ ಮಾನಸಿಕ ಒತ್ತಡ ಮತ್ತು ಆತ್ಮಹತ್ಯೆ ಯತ್ನಗಳು ಆದಂತೆ. ನೋಡಿ,
ಹೆಚ್ಚು ಕಡಿಮೆ ಎರಡನೇ ಮಹಾಯುದ್ಧ ಆದ ನಂತರ, ನಾನು ಬರ್ತೀನಿ ಎಕ್ಸಾಂಪಲ್ಗೆ, ಎರಡನೇ ಮಹಾಯುದ್ಧ ಆದ ನಂತರ ಇಷ್ಟು ದೀರ್ಘಾವಧಿಗೆ ಒಂದು ನೌಕೆ ಯಾವುದೇ ಬಂದರಿಗೆ ಬರದೆ ಸಮುದ್ರದಲ್ಲೇ ಇದ್ದಂತಹ ಮೊಟ್ಟ ಮೊದಲ ಉದಾಹರಣೆ ಇದು. 250 ದಿನಗಳ ಕಾಲ ಸಮುದ್ರದಲ್ಲಿ ಇರೋದಂತ ಹೇಳಿದರೆ ಯಾವುದೇ ಬಂದರನ್ನು ಟಚ್ ಮಾಡಲ್ಲ, ಯಾವುದೇ ಆಯಾಸವನ್ನು ನೀಗಿಸ್ಕೊಳ್ಳೋದಕ್ಕೆ ಬೇರೆ ಯಾವುದೇ ಆಪ್ಷನ್ಗಳು ನಿಮ್ಮ ಮುಂದೆ ಇಲ್ಲ, ಎಲ್ಲವೂ ಕೂಡ ಸಮುದ್ರದಲ್ಲೇ ಇದ್ದಾಗ ಸಹಜವಾಗಿ ಅನೇಕ ಜನ ನಾನು ಜಲಸಂಧಿಗೆ ಹಾರ್ತೀನಿ ಅನ್ನುವಂಥ ಬೆದರಿಕೆಗಳನ್ನು ಕೂಡ ಕೊಟ್ಟರಂತೆ ಅಲ್ಲಿದ್ದಂಥ ಸಿಬ್ಬಂದಿ. ಎಲ್ಲ ಕಾರಣಗಳಿಗಾಗಿ ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಎರಡನೇ ಮಹಾಯುದ್ಧದ ನಂತರ ಯಾವುದೇ ಬಂದರನ್ನು ಟಚ್ ಮಾಡದೆ ಬಂದರು ರಹಿತ ಕಾರ್ಯಾಚರಣೆ ಅಂತ ಕರೀತಾರೆ. ನೀವು ನೋಡಿ, ಎರಡನೇ ಮಹಾಯುದ್ಧ ಆಯಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಪೆಸಿಫಿಕ್ ಸಾಗರದಲ್ಲಿ ಜಪಾನ್ ವಿರುದ್ಧ ಹೋರಾಟ ಮಾಡುವಂಥ ಸಮಯದಲ್ಲಿ ಅಮೆರಿಕದ ನೌಕಾಪಡೆಗಳು ಈ ತಮ್ಮದೇ ಆದಂಥ ಒಂದು ಮೈತ್ರಿಕೂಟ ಇತ್ತಲ್ಲ, ಆ ಮೈತ್ರಿಕೂಟದ ಬಂದರುಗಳನ್ನು ಬಳಕೆ ಮಾಡಿಕೊಂಡು ಕೆಲವೊಂದಿಷ್ಟು ಸಮಯಗಳ ಕಾಲ, ಉದಾಹರಣೆಗೆ ಸಿಂಗಾಪುರು, ಬಹರೇನ್, ಜಪಾನ್, ಈ ಎಲ್ಲ ಸಮಯದಲ್ಲಿ, ಅಂದರೆ ಅದು ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ. ಆದರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಮಿತ್ರ ಪಡೆಗಳ ಬಂದರುಗಳೇನಿತ್ತು, ಬಂದರಿಗೆ ಬರೋದು, ವಾಪಸ್ ಕಾರ್ಯಾಚರಣೆಗೆ ಹೋಗೋ ಪ್ರಯತ್ನ ಆಯಿತು. ಇದು ಒಂದು. ವಿಯೆಟ್ನಾಂ ಯುದ್ಧದಲ್ಲಿ ಸಿಂಗಾಪುರ್ ಬಳಕೆ ಮಾಡ್ತಿದ್ರು, ಬಹರೇನ್ ಬಳಕೆ ಮಾಡ್ತಿದ್ರು, ಜಪಾನ್ನಲ್ಲಿ ವಿಶ್ರಾಂತಿಗಳನ್ನು ಈ ನೌಕಾಪಡೆಯ ಸಿಬ್ಬಂದಿಗಳು ಮತ್ತು ಸೈನಿಕರು, ಟೆಕ್ನಿಕಲ್ ಸಿಬ್ಬಂದಿ ಎಲ್ಲ ಪಡಿತಾ ಇದ್ರು. ಆದರೆ ಇದೀಗ ಮೊಟ್ಟ ಮೊದಲ ಬಾರಿಗೆ ಸುದೀರ್ಘವಾಗಿ 250 ದಿನಗಳ ಕಾಲ ಈ ರೀತಿಯಾಗಿದ್ರು ಅಂತ ನಮಗೆಲ್ಲ ಕರೋನಾ ನೆನಪಿದೆ. ಕೊರೋನಾ ಸಮಯದಲ್ಲಿ ಸಿಕ್ಕಾಪಟ್ಟೆ ವೈರಸ್ ಹರಡ್ತಾ ಇತ್ತು. ವೈರಸ್ ಹರಡಿದ ನಂತರ ಸಮುದ್ರದಲ್ಲಿ ಇವರೇನು ಕಾರ್ಯಾಚರಣೆ ಮಾಡ್ತಾ ಇದ್ರು, ಅವರು ಮತ್ತೆ ಬಂದರಿಗೆ ಬಂದ್ಬಿಟ್ರೆ, ಭೂಮಿಯ ಪ್ರದೇಶಕ್ಕೆ ಬಂದ್ಬಿಟ್ರೆ ಅವ್ರಿಗೂ ಕೂಡ ವೈರಸ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ಕಡಿಮೆ 206 ದಿನಗಳ ಕಾಲ ಸಮುದ್ರದಲ್ಲೇ ನೌಕಾಪಡೆಯನ್ನು ನಿಲ್ಲಿಸಲಾಗಿತ್ತು. ಅಂದರೆ ಎರಡನೇ ಮಹಾಯುದ್ಧದ ನಂತರ 206 ದಿನಗಳು, ಆ 206 ದಿನಗಳನ್ನು ಕೂಡ ಕ್ರಾಸ್ ಮಾಡಿ ಇವತ್ತು 250 ದಿನಕ್ಕೆ, ಹೆಚ್ಚು ಕಡಿಮೆ 44 ದಿನಗಳ ಕಾಲ ಎಕ್ಸ್ಟ್ರಾ ಇದ್ದಂತೆ ಈ ಬಂದರು. ಅದು ನೀವು ಆ ಬಂದರು ಅವತ್ತಿನ ಇದ್ದಂಥ ದಿಗ್ಬಂಧನಕ್ಕೂ ಇವತ್ತಿನ ಇದ್ದಂಥ ದಿಗ್ಬಂಧನಕ್ಕೂ ವ್ಯತ್ಯಾಸ ಇದೆ. ಆಗಾಗ ಬಂದರಿಗೆ ಬಂದು ಹೋಗಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆದರೆ ಇವತ್ತು ಯಾವುದೇ ಬಂದರನ್ನು ಟಚ್ ಮಾಡದೆ ಸುದೀರ್ಘವಾಗಿ 250 ದಿನಗಳ ಕಾಲ ಅಲ್ಲಿತ್ತು. ಇದೀಗ USS ಅಬ್ರಹಾಂ ಲಿಂಕನ್ನ ಈ ಕಾರಣಕ್ಕಾಗಿ ಹೊರಗೆ ತೆಗಿತಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಟ್ರಂಪ್ ಹೇಳಿಕೆಗೆ ಇರಾನ್ ಮತ್ತು ಒಮಾನ್ ಚೆಕ್ಮೇಟ್ ಅನ್ನು ಕೊಟ್ಟಿರೋದು. ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ಹಾರ್ಮುಜ್ ಜಲಸಂಧಿ ಸುರಕ್ಷತೆಗೆ ಇರಾನ್ ಮತ್ತು ಒಮಾನ್ ದೇಶಗಳ ನಡುವೆ ರಹಸ್ಯ ಒಪ್ಪಂದ. ನಾವು ಇದನ್ನು ಅನೇಕ ಬಾರಿ ನೋಡಿದ್ದೀವಿ. ಉಭಯ ದೇಶಗಳು ಸೇರಿಕೊಂಡು ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡಬೇಕು, ಸೇವಾ ಶುಲ್ಕವನ್ನು ವಿಧಿಸುವುದು ಇತ್ಯಾದಿ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ಆಯಿತು. ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ಸೇವಾ ಶುಲ್ಕವನ್ನು ವಿಧಿಸಲ್ಲ ಅಂತ ಅವರು ಹೇಳುವ ಪ್ರಯತ್ನವನ್ನು ಮಾಡಿದರು. ಅಮೆರಿಕವೂ ಕೂಡ ಸೇವಾ ಶುಲ್ಕವನ್ನು ವಿಧಿಸಿದರೆ ಆಕ್ರೋಶ ಎನ್ನುವಂಥ ಮಾತುಗಳಲ್ಲೂ ಕೂಡ ಅವರೆಲ್ಲ ಹೇಳುವ ಪ್ರಯತ್ನವನ್ನು ಮಾಡಿದರು. ಇದೀಗ ಹಾರ್ಮುಜ್ ಜಲಸಂಧಿ ಅಮೆರಿಕದ ಭಾಗ ಅಂತ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು, ಆಗ ಇರಾನ್ನವರು ತಿರುಗೇಟ್ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ? ನೀವು ಒಮಾನ್ ಮತ್ತು ಇರಾನ್ ಎನ್ನುವಂತಹ ದೇಶ ಕರಾವಳಿ ಪ್ರದೇಶದಲ್ಲಿದೆ. ಈಗ ಒಮಾನ್ ಏನಂತ ಅಂದ್ಕೊಳ್ಳುತ್ತೆ, ಇರಾನ್ ನನಗೆ ಸಹಜವಾಗಿ ಸಹಾಯಕ್ಕೆ ಬರುತ್ತೆ, ಯಾಕಂದರೆ ಅವರ ಜೊತೆಗೆ ಇರುವಂತಹ ಒಂದು ದೇಶ. ಅಮೆರಿಕವೂ ಕೂಡ ಸಹಾಯಕ್ಕೆ ಬರುತ್ತೆ. ಯಾವುದರ ರೂಪದಲ್ಲಿ? ಶಸ್ತ್ರಾಸ್ತ್ರಗಳು ಮತ್ತು ತಾಂತ್ರಿಕ ರೂಪದಲ್ಲಿ. ಆದರೆ ಎಲ್ಲೋ ದೂರದಲ್ಲಿರುವಂಥ ಅಮೆರಿಕ ಬಂದು ನನ್ನ ಜಲಸಂಧಿಗೆ ಅಥವಾ ನನ್ನ ಪ್ರದೇಶಕ್ಕೆ ಒಳಪಡುವಂಥ ಒಂದು ಭೂಮಿಯನ್ನು ಅಥವಾ ಜಲಸಂಧಿಯನ್ನು ನನ್ನದದು, ನನ್ನ ಪಾರುಪತ್ಯ ಇದೆ ಅಂತ ಏನಾದರೂ ಹೇಳಿಬಿಟ್ರೆ ಅದು ಸಹಜವಾಗಿ ಇರಾನ್ಗೆ ಧಕ್ಕೆಯೂ ಕೂಡ ಆಗುತ್ತೆ. ನೀವು ಅಮೆರಿಕ ಹೇಳೋದು ಬಿಡಿ, ಯಾವ ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಮಾತನ್ನು ಕೇಳಿಕೊಂಡು ಒಮಾನ್ ತನ್ನ ಸ್ವಂತ ಪ್ರದೇಶ ಅಥವಾ ತನ್ನ ಕರಾವಳಿ ಭಾಗದಲ್ಲಿ ಪ್ರತ್ಯೇಕವಾದಂಥ ಒಂದು ಮಾರ್ಗವನ್ನು ಕಟ್ಟಿಕೊಂಡು ಆ ಮಾರ್ಗದ ಮುಖಾಂತರ ಬೇರೆ ಬೇರೆ ವಾಣಿಜ್ಯ ಹಡಗುಗಳಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಾಗಲೂ ಕೂಡ ಇರಾನ್ನವರು ಹೇಳಿದರು, ನಮಗೆ ಕದನ ವಿರಾಮ ಇಲ್ಲ, ಲೆಕ್ಕಕ್ಕೆ ಬರಲ್ಲ, ನಾವು ದಾಳಿ ಮಾಡ್ತೀವಿ ಅಂತ. ಯಾವ ಪ್ರತ್ಯೇಕ ಮಾರ್ಗದ ಮುಖಾಂತರ ಸೌದಿ ಅರೇಬಿಯಾದ ಹಡಗೊಳಗೆ ಹೋಗ್ತಾ ಇತ್ತೋ ಅದೇ ಹಡಗಿನ ಮೇಲೆ IRGC ಅವರು ದಾಳಿ ಮಾಡಿದ್ದ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಇವೆಲ್ಲದರ ಹೊರತಾಗಿ ಇವತ್ತು ಎಲ್ಲೋ ಇದ್ದಂತಹ ಒಂದು ದೇಶ ಬಂದು ನಮಗೆ ಹಾರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣ ಇದೆ, ನಾವೇ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಕೇಳ್ತಾರ? ಸಹಜವಾಗಿ ಕೇಳಿಲ್ಲ. ಅವರಿಗಾಗಿ ಇರಾನ್ಗೆ ಮಾತ್ರ ಇದೆ, ಅದನ್ನು ತೆರೆಯೋದು ಮುಚ್ಚೋದು ಎಲ್ಲವೂ ಕೂಡ ನಮಗೆ ಇರುವಂಥ ಹಕ್ಕದು ಅಂತ ಗರಿಬಾಬಾವಾದಿ ಎಲ್ಲ ಹೇಳಿದರು. ನೋಡಿ, ಈ ಈ ಪೆಸಿಫಿಕ್ ವಲಯ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಧ್ಯಪ್ರಾಚ್ಯದ ಒಟ್ಟಾರೆ ಭೌಗೋಳಿಕ ವ್ಯವಸ್ಥೆ ಏನಿದೆ, ಆ ಭೌಗೋಳಿಕ ವ್ಯವಸ್ಥೆಯ ಮೇಲೆ ಅವರವರದ್ದೇ ದೇಶದ ಹಿಡಿತ ಇದೆ.
ಅವರವರದ್ದೇ ದೇಶದ ಹಿಡಿತಾ ಇದೆ. ಯಾವ ಅಮೇರಿಕ ಇರಾನ್ಗಿಂತ ಮಧ್ಯಪ್ರಾಚ್ಯದಿಂದ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ದೂರ ಇದೆಯೋ ಅವರು ಬಂದು ನಮ್ಮ ಮೇಲೆ ಯಾಕೆ ನಿಯಂತ್ರಣ ಸಾಧಿಸಬೇಕು ಅನ್ನೋದು ಇರಾನ್ನ ನಾಯಕತ್ವದ ಪ್ರಶ್ನೆ. ಈ ಕಾರಣಕ್ಕಾಗಿಯೇ ಈ ಎಲ್ಲ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಈಗ ಅದನ್ನು ಅವರು ತಳ್ಳಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಶ್ವೇತಭವನ ಹೇಳ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದೊಂದು ಹಾಸ್ಯ ಅಂತ. ಯಾವ ಹಾಸ್ಯ? ನಾವು ಗಡಿ ಕಟ್ಕೊಂಡು ಬಿಟ್ಟಿದ್ದೀವಿ, ನೌಕಾ ದಿಗ್ಬಂಧನವನ್ನು ವಿಧಿಸಿದ್ದೀವಿ, ಇತ್ಯಾದಿ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇವತ್ತು ಶ್ವೇತಭವನ ಹೇಳ್ತಾ ಇದೆ ಇದೊಂದು ಹಾಸ್ಯ ಅಂತ. ನೋಡೋಣ ಯಾವುದು ಹಾಸ್ಯ, ಏನು ಎತ್ತ ಅಂತ. ಇವೆಲ್ಲದರ ನಡುವೆ ನೌಕಾಪಡೆಯ ನಿರ್ವಹಣಾ ಬಿಕ್ಕಟ್ಟಿನಲ್ಲಿ ಇವತ್ತು ಅಮೆರಿಕ ಸಿಕ್ಕಾಕೊಂಡಿದೆ. 11 ವಿಮಾನವಾಹಕ ನೌಕೆಗಳಿದ್ರೂ ಕೂಡ ಅಮೆರಿಕಕ್ಕೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿ, ಪೆಸಿಫಿಕ್ ಸಾಗರದಲ್ಲಿದ್ದಂಥ ಈ ನೌಕಾಪಡೆಯನ್ನು ತೆಗೆದುಕೊಂಡು ಬಂದು ಮಧ್ಯಪ್ರಾಚ್ಯಕ್ಕೆ ನಿಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಡೆ ಶಸ್ತ್ರಾಸ್ತ್ರಗಳ ಕೊರತೆ, ಮತ್ತೊಂದು ಕಡೆ ಥಾಡ್ ಪೆಟ್ರಿಯಾಟ್ ವ್ಯವಸ್ಥೆಗಳ ಕೊರತೆ ಆಗ್ತಾ ಇದೆ. ಅನೇಕ ಡ್ರೋನ್ಗಳನ್ನು ಇರಾನ್ ಅವರು ಹೊಡೆದೊಳಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ 11 ವಿಮಾನವಾಹಕ ನೌಕೆಗಳಿದ್ರು ಅಮೆರಿಕಾಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ. ಅತಿಯಾದ ಕೆಲಸದಿಂದ ಸೈನಿಕರ ದಕ್ಷತೆ ಕುಸಿತಾ ಇದೆ, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಎದುರಾಗ್ತಾ ಇದೆ ಅಂತ. ಸೂಪರ್ ಕ್ಯಾರಿಯರ್ ಕೊರತೆಯ ಐತಿಹಾಸಿಕ ಬಿಕ್ಕಟ್ಟುಗಳು ಅಮೆರಿಕಾಕ್ಕಿದೆ. ನೀವು ನೋಡಿ, ಅಮೆರಿಕ ಇಂಥದ್ದು ಬಿಕ್ಕಟ್ಟುಗಳನ್ನು ಅನೇಕ ಬಾರಿ ಎದುರಿಸಿದ್ದಾರೆ ಅವರು. ಪೆಸಿಫಿಕ್, ಅಟ್ಲಾಂಟಿಕ್, ಮಧ್ಯಪ್ರಾಚ್ಯ 3 ವಲಯಗಳಲ್ಲೂ ಕೂಡ ಅಮೆರಿಕದ ಯುದ್ಧ ನೌಕೆಗಳು ಸದಾ ಸಿದ್ಧ ಸ್ಥಿತಿಯಲ್ಲಿರ್ತಿದ್ದು ಒಂದು ಸಮಯಕ್ಕೆ. ಎಲ್ಲೆಲ್ಲಿ 3 ವಲಯ, ಒಂದು ಪೆಸಿಫಿಕ್ನಲ್ಲಿ ಇರ್ತಿತ್ತು, ಅಟ್ಲಾಂಟಿಕ್ನಲ್ಲಿ ಇರ್ತಿತ್ತು ಮತ್ತು ಮಧ್ಯಪ್ರಾಚ್ಯ. ಈ 3 ಭಾಗಗಳಲ್ಲೂ ಕೂಡ ಅಮೆರಿಕ ಯಾವಾಗಲೂ ಸಿದ್ಧವಾಗಿರ್ತಿತ್ತು. ಆದರೆ ಇವತ್ತು ಅಮೆರಿಕದ ಬಳಿ ಇರುವಂತಹ ಸಕ್ರಿಯವಾಗಿರುವಂತಹ ವಿಮಾನವಾಹಕ ನೌಕೆಗಳ ಸಂಖ್ಯೆ ಅತ್ಯಂತ ಕುಸಿತಾ ಇದೆ ಮತ್ತು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನಾನು ಅವಾಗ ಹೇಳಿದೆ, ಅಮೆರಿಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಎನ್ನುವಂಥ ಒಂದು ಸಣ್ಣ ದೇಶವನ್ನು ಎದುರಿಸೋದಕ್ಕೆ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ತನ್ನ ನೌಕೆಯನ್ನು ತೆಗೆದುಕೊಂಡು ಬಂದು ಪೆಸಿಫಿಕ್ ವಲಯವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಇದೀಗ ಜಾರ್ಜ್ ವಾಷಿಂಗ್ಟನ್ ಎನ್ನುವಂಥ ನೌಕೆಯನ್ನು ಕಳಿಸಬೇಕಾದಂಥ ಅನಿವಾರ್ಯತೆ ಮತ್ತು ಪರಿಸ್ಥಿತಿ ಅಮೆರಿಕಕ್ಕೆ ಎದುರಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಮೆರಿಕದ ರಕ್ಷಣೆ ಯಾವ ಪರಿಪ್ರಮಾಣದಲ್ಲಿ ಕುಸಿತ ಆಗಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಒಂದು, ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಮೆರಿಕದ ರಕ್ಷಣೆಗೆ ಎದುರಾಗಿರುವಂಥ ಒಂದು ದೊಡ್ಡ ಕಾರ್ಯತಂತ್ರದ ಹಿನ್ನಡೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೊಂದು ದೊಡ್ಡ ಮಟ್ಟದಲ್ಲಿ ಇದೀಗ ಆಗ್ತಾ ಇರೋದು. ನೀವು ಈ ಮಿಲಿಟರಿ ಇತಿಹಾಸದಲ್ಲಿ ಸೈನಿಕರೆಲ್ಲ ಎಷ್ಟು ಮೃತಪಟ್ಟರು, ಎಷ್ಟು ಜನ ಗಾಯ ಆಯಿತು, ಎಷ್ಟು ಜನರನ್ನು ಹೊಡೆದ್ವಿ, ಎಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡು ಇತ್ಯಾದಿ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಶಕಗಳಲ್ಲಿ ಯುದ್ಧದ ಪರಿಸ್ಥಿತಿ ನೋಡಿ, ಒಂದು ದೇಶವನ್ನು ನಾವು ರಕ್ಷಣಾತ್ಮಕವಾಗಿ ಎಷ್ಟು ರೀತಿಯಲ್ಲಿ ಸೋಲಿಸ್ತಾ ಇದ್ದೀವಿ ಅನ್ನೋದೆಲ್ಲವೂ ಕೂಡ ಮ್ಯಾಟರ್ ಆಗ್ತಾ ಇದೆ. ಎಷ್ಟು ನಾವು ಸೋಲಿಸ್ತಾ ಇದ್ದೀವಿ ಅನ್ನುವಂಥದ್ದು ಮುಖ್ಯ ಆಗ್ತಾ ಇದೆ. ಹೀಗಾಗಿ ಈ ಪರಿಸ್ಥಿತಿಯ ಕಾರಣಕ್ಕಾಗಿ ಇದೀಗ ಅಮೆರಿಕ ಇಂಥದ್ದೊಂದು ಪ್ರಯತ್ನದಲ್ಲಿ ಸೋಲನ್ನು ಅನುಭವಿಸ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ಅದು ರಕ್ಷಣಾತ್ಮಕವಾಗಿ ಇರಾನ್ ವಿರುದ್ಧ ಹೋರಾಟ ಮಾಡಬೇಕಾದಂತಹ ಕ್ಷಿಪಣಿಗಳು, ಅದಾದ ನಂತರ ಡ್ರೋನ್ ವ್ಯವಸ್ಥೆ ಎಲ್ಲವೂ ಇದ್ದಾಗಲೂ ಕೂಡ ಅತ್ಯಂತ ವೆಚ್ಚದಾಯಕವಾಗಿ ಇವತ್ತು ಅಮೆರಿಕಾಗದು ಮಾರ್ಪಡ್ತಾ ಇದೆ. ಇವೆಲ್ಲದರ ನಡುವೆ ಯುದ್ಧ ನೌಕೆಯ ಕೊರತೆ ಇವತ್ತು ಅಮೆರಿಕಾಗೆ ಈ ರೀತಿ ಕಾಡ್ತಾ ಇದೆ. ಇದು ಮೊದಲ ಸುದ್ದಿ. ಎರಡನೇ ಸುದ್ದಿಗೆ ಹೋಗೋ ಸಮಯ. ಪಾಕಿಸ್ತಾನ ನಮಗಿಂತ ಒಂದು ದಿನ ಮೊದಲು ಪ್ರತ್ಯೇಕವಾದಂಥ ದೇಶ ಭಾರತದಲ್ಲೇ ಇತ್ತು. ಮೊಹಮ್ಮದ್ ಅಲಿ ಜಿನ್ನಾ ಸೇರಿದಂತೆ ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನ ಬೇಕು ಮುಸಲ್ಮಾನರಿಗೆ ಅಂತೆಲ್ಲ ಬೇಡಿಕೆ ಆಯಿತು. ಬೇಡಿಕೆ ಆದ ನಂತರ ಭಾರತದಲ್ಲಿ ಒಬ್ಬ ಕಾನ್ಸಿಲರ್ ಇರ್ತಾರೆ, ಅವರು ಹೇಳ್ತಾರೆ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಎಲ್ಲಿಗೆ? ಬ್ರಿಟನ್ಗೆ ಹೇಳಿದರು. ಬ್ರಿಟನ್ನಲ್ಲಿ ಪ್ರಧಾನಿ ಇದ್ದರು. ಈ ಪ್ರತ್ಯೇಕವಾದಂಥ ಈ ದೇಶವನ್ನು ಮಾಡೋಕ್ಕಾಗಲ್ಲ ಅಂತ ವ್ಯಾಪಕವಾದಂಥ ಪ್ರತಿಭಟನೆ ಆಯಿತು. ಪಶ್ಚಿಮ ಬಂಗಾಳ ಸೇರಿದಂತೆ ಮುಸ್ಲಿಂ ಲೀಗ್ ದೇಶದಾದ್ಯಂತ ಪ್ರತಿಭಟನೆ ಮಾಡಿತು. ಇದನ್ನು ಅರಿತವರು ಬ್ರಿಟನ್ಗೆ ಒಂದು ಪತ್ರ ಬರೀತಾರೆ, ವ್ಯಾಪಕವಾದಂಥ ಪ್ರತಿಭಟನೆ ಆಗ್ತಾ ಇದೆ, ಇದಾಗಲ್ಲ ಅಂತ ನೀವೇ ಬ್ರಿಟನ್ನಿಂದ ಹೇಳಬೇಕು ಅಂತ. ಇಲ್ಲ, ಈ ದೇಶದಲ್ಲಿ ಇದ್ದಂತಹ ಚಾನ್ಸಲರನ್ನು ವಜಾಗೊಳಿಸಿ ಮತ್ತೊಬ್ಬನನ್ನು ಮೌಂಟ್ ಬ್ಯಾಟನನ್ನು ಕರ್ಕೊಂಡ್ಬಂದರು. ಆ ವ್ಯಕ್ತಿ ಬಂದು ಮುಸ್ಲಿಂ ಲೀಗ್ನ ಒಪ್ಪಿಗೆ ಎಲ್ಲವೂ ಆಗಿ ಪಾಕಿಸ್ತಾನ ಎಲ್ಲ ಉಗಮ ಆಯಿತು. ಅದು ಬೇರೆ ಇತಿಹಾಸ ಇದೆ. ಆದರೆ ಹೀಗೆ ಹುಟ್ಟಿಕೊಂಡಿದ್ದಂತಹ ಪಾಕಿಸ್ತಾನ ಇವತ್ತು ಭಾರತದ ವಿರುದ್ಧ ಎತ್ತಿ ಮಾತನಾಡೋದರಲ್ಲಿ ನಿಶ್ಚೀಮ ಆಗಿಬಿಟ್ಟಿದೆ. ಕೈಯಲ್ಲಿ ಕೆಲಸ ಆಗದೇ ಇದ್ದರೂ ಕೂಡ ಈ ಮಾತಿಗೇನು ಕೊರತೆ ಇಲ್ಲ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ. ಪಾಕಿಸ್ತಾನದ ಅಧ್ಯಕ್ಷರು ಭಾರತದ ವಿರುದ್ಧ ಮತ್ತು ಹಿಂದೂಗಳ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂಥ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳನ್ನು ನಾವು ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು. ಹಿಂದೂಗಳು ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅಥವಾ ಹಿಂದೂಗಳು ನಮ್ಮಂತೆ ಸಮಾನವಾಗಿ ಬದುಕ್ತಾ ಇದ್ದಾರೆ ಅಂತ ಆ ಪುಣ್ಯಾತ್ಮನ ಬಾಯಲ್ಲಿ ಮಾತು ಬರಲಿಲ್ಲ. ಅವ್ರು ಹೇಳಿದರು, ಹಿಂದೂಗಳೇನಿದ್ದಾರೆ 2-3% ಹಿಂದೂಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಸಹಿಸಿಕೊಂಡು ಹೋಗ್ತಿದ್ದೀವಿ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಏನಿದೆ ಅಹಂಕಾರದ ಮಾತು? ಪಾಕಿಸ್ತಾನದ ಇತಿಹಾಸದಲ್ಲಿ
ಹೆಂಗೆ ಹಿಂದೂಗಳ ನರಮೇಧ ಆಗಿ ಹೋಗ್ಬಿಡ್ತು, ಅಲ್ಪಸಂಖ್ಯಾತರನ್ನು ಹೆಂಗೆ ಹೊಡೆಯೋ ಪ್ರಯತ್ನವನ್ನು ಪಾಕಿಸ್ತಾನದವರು ಮಾಡಿದ್ರು. ಡೀಟೇಲ್ ನೋಡೋಣ. ಪಾಕಿಸ್ತಾನ ಅಧ್ಯಕ್ಷನ ಅಹಂಕಾರದ ಮಾತಿದು. ಪಾಕಿಸ್ತಾನದಲ್ಲಿ ಹಿಂದೂಗಳನ್ನು ಸಹಿಸಿಕೊಳ್ತಾ ಇದ್ದೀವಿ ಅಂತ ಆಸಿಫ್ ಅಲಿ ಜರ್ದಾರಿ ಹೇಳಿಕೆ ಕೊಟ್ಟರು. ಸ್ವತಂತ್ರೋತ್ಸವದ ಭಾಷಣದಲ್ಲಿ ಮಾತನಾಡಿದ ಈ ಪುಣ್ಯಾತ್ಮ ಅಲ್ಪಸಂಖ್ಯಾತರ ಬಗ್ಗೆ ಅಧ್ಯಕ್ಷರ ಉದ್ದಟತನ ಮತ್ತು ಅವಮಾನಕಾರಿ ಹೇಳಿಕೆ ಇದು. ಭಾರತಕ್ಕಿಂತ ಪಾಕಿಸ್ತಾನದ ಹಿಂದೂಗಳೇ ಹೆಚ್ಚು ಸ್ವತಂತ್ರರು. ಒನ್ಸ್ ಅಗೇನ್, ಭಾರತಕ್ಕಿಂತ ಪಾಕಿಸ್ತಾನದ ಹಿಂದೂಗಳೇ ಹೆಚ್ಚು ಸ್ವತಂತ್ರರು. ಧಾರ್ಮಿಕ ಸ್ವತಂತ್ರ ಇಲ್ಲದ ದೇಶ, ಮೂಲಭೂತ ಹಕ್ಕುಗಳನ್ನು ನಿರಾಕರಣೆ ಮಾಡ್ತಾ ಇರುವಂತಹ ದೇಶ, ಧಾರ್ಮಿಕ ದೌರ್ಜನ್ಯಕ್ಕೆ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಒಳಗಾಗ್ತಾ ಇರುವಂಥ ದೇಶಗಳ ಪಟ್ಟಿಯಲ್ಲಿ ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನಕ್ಕೆ ಮೊದಲ 3 ಸ್ಥಾನಗಳು ಬರುತ್ತೆ. ಅದರಲ್ಲಿ ಇವತ್ತು ಪಾಕಿಸ್ತಾನ ಇದೆ. ಅಂಥ ದೇಶದ ಅಧ್ಯಕ್ಷರು ಕೊಡ್ತಾ ಇರುವಂಥ ಹೇಳಿಕೆ ಹೆಚ್ಚು ಸುಸಂಸ್ಕೃತರು ಅಲ್ಲಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ ಇರುವಂತಹ 3ರಿಂದ 4% ಹಿಂದೂ ಜನಸಂಖ್ಯೆಯನ್ನು ನಾವು ಸಹಿಸಿಕೊಳ್ತಿದ್ದೀವಿ. ಪಾಕಿಸ್ತಾನದ ಮುಸ್ಲಿಂ ಬಹುಸಂಖ್ಯಾತರು ಹಿಂದೂಗಳನ್ನು ಸಹಿಸಿಕೊಳ್ಳುವ ಮನಸ್ಥಿತಿ ಹೊಂದಿದ್ದಾರೆ. ಅಲ್ಲಿನ ಹಿಂದೂಗಳು ಭಾರತಕ್ಕೆ ವಲಸೆ ಹೋಗೋದಕ್ಕಿಂತ ಪಾಕಿಸ್ತಾನದಲ್ಲಿ ಇರೋದಕ್ಕೆ ಬಯಸ್ತಿದ್ದಾರೆ. POK ಉದಾಹರಣೆ ಇದೆ. POK ಜನ ಹೇಳ್ತಿದ್ದಾರೆ ನಾವು ಭಾರತಕ್ಕೆ ಬರ್ತೇವೆ, ನಮ್ಮನ್ನೆಲ್ಲ ಸೇರಿಸ್ಕೊಳ್ಳಿ ಅಂತ. ಈತನ ವಿರುದ್ಧ ಭ್ರಷ್ಟಾಚಾರದ ಪ್ರಕರಣ ಇದೆ, ಹಣ ವರ್ಗಾವಣೆ ಪ್ರಕರಣ ಇದೆ. ಹೀಗಾಗಿ ಈತನನ್ನು ಮಿಸ್ಟರ್ 10% ಅಂತ ಕರೆಯುತ್ತೆ ಅಲ್ಲಿ ಜನ, ಸಾರ್ವಜನಿಕವಾಗಿ ಈತನನ್ನು ಕರೆಯೋದು. ಈ ವ್ಯಕ್ತಿ ಹಿಂದೂಗಳ ಬಗ್ಗೆ ಮಾತನಾಡಿದರು. ನೀವು ನೋಡಿ, ಟಾಲರೇಟ್ ಅನ್ನೋ ಒಂದು ಪದ ಬಳಕೆ ಮಾಡಿದ್ರು. ನಾವು ಸಹಿಸ್ಕೊಳ್ತಾ ಇದ್ದೀವಿ. ಏನು ಸಹಿಸ್ಕೊಳ್ಳೋದು? ಏನು ಸಹಿಸ್ಕೊಳ್ಳೋದೇನು? ಒಂದು ಪ್ರಜಾಪ್ರಭುತ್ವ ದೇಶ ಅಂತೀರಿ ನೀವು. ಯಾಕೆ ಸಹಿಸ್ಕೋಬಾರ್ದು ಅನ್ನೋದಕ್ಕೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಆಗಸ್ಟ್ 11ನೇ ತಾರೀಕು 1947ನೇ ಇಸ್ವಿಗೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ನಿಂತುಕೊಂಡು ಒಂದು ಐತಿಹಾಸಿಕ ಭಾಷಣ ಮಾಡ್ತಾರೆ. ಯಾವಾಗ? ಆಗಸ್ಟ್ 11, 1947. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, 3 ದಿನ ಬಾಕಿ ಇತ್ತು. ಆ ಪುಣ್ಯಾತ್ಮಲ್ಲಿ ಹೇಳ್ತಾರೆ, ನೀವು ಸ್ವತಂತ್ರರಾಗಿದ್ದೀರಿ, ನೀವು ನಿಮ್ಮ ದೇವಸ್ಥಾನಗಳಿಗೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ರಾಜ್ಯಕ್ಕೂ ಮತ್ತು ನಿಮ್ಮ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ರಾಜ್ಯಕ್ಕೂ ಮತ್ತು ನೀವು ಅನುಸರಿಸುವಂಥ ಯಾವುದೇ ಧರ್ಮಕ್ಕೂ ಕೂಡ ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ದು? ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಹೇಳಿಕೆ ಏನಾದರೂ ಪಾಕಿಸ್ತಾನದಲ್ಲಿ ನಡೀತಾ? ಆ ವ್ಯಕ್ತಿ ಹೇಗೆ ಮೃತಪಟ್ಟರು, ಆ ವ್ಯಕ್ತಿಯ ಜೊತೆಗೆ ಆ ಹೇಳಿದ ಮಾತು ಕೂಡ ಮೃತಪಟ್ಟು ಹೋಗ್ಬಿಡ್ತು. ಯಾವುದೂ ಕೂಡ ನಡೀಲಿಲ್ಲ. ಮುಂದೆ ಬಂದಂತಹ ಸೈನಿಕ ಪಡೆಗಳು, ಮುಂದೆ ಬಂದಂತಹ ಅಧ್ಯಕ್ಷರು, ಪ್ರಧಾನಿಗಳು ಇಸ್ಲಾಮೀಕರಣ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನದಲ್ಲಿ ಮಾಡಿದರು. ಅದರೆಲ್ಲರ ಒಟ್ಟಾರೆ ಪರಿಣಾಮ ಏನಾಯಿತು? ಪಾಕಿಸ್ತಾನದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಹೋಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಜಮ್ಮಿ ಮನಸ್ಥಿತಿ ಅಂತ ಕರೀತಾರೆ ಇಸ್ಲಾಮಿಕ್ನಲ್ಲಿ. ಜಮ್ಮಿ ಮನಸ್ಥಿತಿ ಅಂತ ಏನಿದು? ಒಂದು ಭೂಪ್ರದೇಶದ ಜನರಿಂದ ರಕ್ಷಿಸಲ್ಪಟ್ಟ ಧಾರ್ಮಿಕ ದ್ವಿತೀಯ ದರ್ಜೆಯ ಜನರಿಗೆ ಜಿಮ್ಮಿ ಮನಸ್ಥಿತಿ ಅಂತ ಕರೆಯೋದು. ಇದನ್ನಲ್ಲೇ ಪದ ಬಳಕೆ ಮಾಡ್ತಾರಂತೆ. ಈ ರೀತಿಯಾಗಿ ದ್ವಿತೀಯ ದರ್ಜೆಯಂತೆ ನೋಡಿಕೊಳ್ಳುವಂತಹ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮದ್ದೇ ಪಾಕಿಸ್ತಾನದಲ್ಲಿ. ದ್ವಿತೀಯ ದರ್ಜೆ ಈಗ ನೋಡಿ, ನೀವು ಪಾಕಿಸ್ತಾನದ ಸಂವಿಧಾನದಲ್ಲಿ ಹಿಂದೂಗಳು ಯಾರೂ ಕೂಡ, ಮುಸ್ಲಿಮೇತರರು ಯಾರೂ ಕೂಡ ಪಾಕಿಸ್ತಾನದ ಅಧ್ಯಕ್ಷರು, ಪಾಕಿಸ್ತಾನದ ಪ್ರಧಾನಮಂತ್ರಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಏನು ಸಹಿಸ್ಕೊಳ್ಳೋದು ನೀವೆಲ್ಲ? ಯಾರ ಬಗ್ಗೆ ಮಾತನಾಡೋದು? ಅಲ್ಲಿ ನಿಂತ್ಕೊಂಡು ಈ ವ್ಯಕ್ತಿ ಮಾಡಿರುವಂತಹ ಭಾಷಣ ಇದು. ಈ ಉದ್ದಟತನಕ್ಕೆ ಭಾರತ ಎಲ್ಲವನ್ನು ಆಕ್ರೋಶವನ್ನು ಹೊರಹಾಕಿದ್ದು. ನಾನು ಬರ್ತೀನಿ ಏನೇನಾಗಿತ್ತು ಅಂತ ಡೀಟೇಲ್ಸ್ಗೆ. ಜರ್ದಾರಿ ಹೇಳಿದ್ದು ಸುಳ್ಳು, ಅಂಕಿ ಅಂಶವೇ ಸತ್ಯ. ಆ ವ್ಯಕ್ತಿ ಹೇಳ್ತಾ ಇದ್ದಾರೆ 3ರಿಂದ 4% ಹಿಂದೂಗಳಿದ್ದಾರೆ ಅಂತ ಈ ವ್ಯಕ್ತಿ ಹೇಳಿದ್ದು. ಯಾರು? ಪಾಕಿಸ್ತಾನದಲ್ಲಿ. ಆದರೆ ವಾಸ್ತವ ಅಂಕಿಅಂಶ ನೋಡಿದರೆ 2.17% ಮಾತ್ರ ಹಿಂದೂಗಳು ಪಾಕಿಸ್ತಾನದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ, ಅಂದರೆ ಪಾಕಿಸ್ತಾನ ಪ್ರತ್ಯೇಕ ಆದಾಗ, ಪಾಕಿಸ್ತಾನದಲ್ಲಿ ಇದ್ದಂಥ ಹಿಂದೂಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಅಂತಂದರೆ ಸ್ವಲ್ಪ ಹೆಚ್ಚಾಗಿತ್ತು. ಆದರೆ ಇವತ್ತು 80 ವರ್ಷಗಳ ನಂತರ ಆ ಸಂಖ್ಯೆ ಬೆಳಿಬೇಕಾಗಿತ್ತು. ಆದರೆ ಇವತ್ತು ಆಗಿಲ್ಲ. ನೀವು ನೋಡಿ, ಸ್ವಲ್ಪ ಡೆಪ್ತ್ ಆಗಿ ಹೋಗೋಣ ಇದನ್ನು. ಸಂವಿಧಾನದ ತಾರತಮ್ಯ ಹೆಂಗಿದೆ ಅಂತ ಹೇಳಿದರೆ 1956ರ ಮೊದಲ ಸಂವಿಧಾನದಲ್ಲಿ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡಿದ್ರು. ಎಲ್ಲಿ ಅಲ್ಪಸಂಖ್ಯಾತರು ಬರ್ತಾರೆ? 1970ರಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಈ ವ್ಯಕ್ತಿಯೆಲ್ಲ ಇಸ್ಲಾಮೀಕರಣ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಪಾಕಿಸ್ತಾನ ಸಂವಿಧಾನದ ಪ್ರಕಾರ ಹಿಂದೂ ಅಥವಾ ಮುಸ್ಲಿಮೇತರ ವ್ಯಕ್ತಿ ದೇಶದ ಅತ್ಯುನ್ನತ ಹುದ್ದೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದು ಪಾಕಿಸ್ತಾನದ ಪರಿಸ್ಥಿತಿ. ನೆಕ್ಸ್ಟ್ ಬರೋಣ. 1942ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಭಾರತಕ್ಕೆ ಸಿಕ್ತು, ಪಾಕಿಸ್ತಾನ ಎಲ್ಲ ಪ್ರತ್ಯೇಕ ಆಯಿತು. ಆಗಸ್ಟ್ 1 ತಿಂಗಳು ಶಾಂತವಾಗಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಘಟನೆಗಳೆಲ್ಲ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು. ಆದರೆ ಸೆಪ್ಟೆಂಬರ್ 22, 24, 20ರ ಈ ಹೊತ್ತಿಗೆ ಧಾರ್ಮಿಕ ದಂಗೆಗಳು ಶುರುವಾಯಿತು ಪಾಕಿಸ್ತಾನದಲ್ಲಿ. ಕರಾಚಿ, ಪಂಜಾಬ್ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ, ಬೇರೆ ಬೇರೆ ಕಾರಣಗಳಿಗೆಲ್ಲ ಶುರುವಾಯಿತು. ಯಾಕೆ? ಆಂತರಿಕ ಬಿಕ್ಕಟ್ಟಿತ್ತು, ನಾಗರಿಕ ಅಸಮಾಧಾನ ಇತ್ತು, ಆಂತರಿಕ ದಂಗೆಗಳಾಗ್ತಾ ಇತ್ತು, ಪ್ರತ್ಯೇಕವಾದಿ ಚಳವಳಿಗಳಾಗ್ತಾ ಇತ್ತು, ಬೇರೆ ಬೇರೆ ಕಾರಣಗಳಿಗೆಲ್ಲವೂ ಕೂಡ ಆಗ್ತಾ ಇತ್ತು. ಮಿಲಿಟರಿ ಆಡಳಿತದ ವಿರುದ್ಧ ಜನ ದಂಗೆ ಎದ್ರು, ಎಲ್ಲವೂ ಕೂಡ ಆಯಿತು.
ಸೆಪ್ಟೆಂಬರ್ 1942 ಕೂಡ ಶುರುವಾಯಿತು. ಹಿಂದೂಗಳು ವಾಸ ಮಾಡ್ತಾ ಇದ್ದಂಥ ಹಳ್ಳಿಗಳಿಗೆ ಅಲ್ಲಿದ್ದಂಥ ಉಗ್ರರು ಬೆಂಕಿ ಇಡೋದಕ್ಕೆ ಶುರು ಮಾಡಿದರು. ಹಿಂದೂಗಳಿರುವಂಥ ಹಳ್ಳಿಗಳಿಗೆ ಬೆಂಕಿ ಇಡೋದಕ್ಕೆ ಶುರು ಮಾಡಿದರು. ಮೊದಲ ಘಟನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ನೆನಪಿದೆ, ಸೆಪ್ಟೆಂಬರ್ 12, 1947 ನಮ್ಮ ದೇಶದ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಕರಾಚಿಯಲ್ಲಿ ಇರ್ತಾರವರು. ಅವರ ಕುಟುಂಬ ಕರಾಚಿಯಲ್ಲಿತ್ತು. ಯಾವಾಗ ಹಿಂದೂಗಳಿಗೆ ಬೆಂಕಿ ಇಡೋದಕ್ಕೆ ಶುರು ಮಾಡಿದ್ರು, ಅಡ್ವಾಣಿಯವರ ಫ್ಯಾಮಿಲಿ ಭಾರತಕ್ಕೆ ಬಂದು ನೆಲೆಸಿದ್ರು. ಅವರು ರಾಜಕೀಯವಾಗಿ ಜೀವನವನ್ನು ಕಟ್ಕೊಂಡ್ರು, ಬೆಳೆದ್ರು, ಆ ಮಾತು ಬೇರೆ. ಬಟ್ ಅವರು ಕೂಡ ಇಂಥ ಹಿಂಸೆಯನ್ನು ನೋಡಿಕೊಂಡು ಭಾರತಕ್ಕೆ ಬಂದರು. ಯಾವಾಗಿದ್ದಾಗಿದ್ದು? 1947ರಲ್ಲಿ. 1947 ಸೆಪ್ಟೆಂಬರ್ 24ನೇ ತಾರೀಕಿಗೆ ಕಮೋಕೆ ಎನ್ನುವಂಥ ರೈಲು ಹತ್ಯಾಕಾಂಡ ಆಗುತ್ತೆ. ಎಂಥ ಹತ್ಯಾಕಾಂಡ ಅಂತ ಹೇಳಿದ್ರೆ, ಯಾವ್ಯಾವ ಹಿಂದೂಗಳು ಪಾಕಿಸ್ತಾನದಿಂದ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿಕೊಂಡು ಬರ್ತಾ ಇದ್ರಲ್ಲ, ಅವರು ಬಂದರು. ಪಶ್ಚಿಮ ಪಂಜಾಬ್ನಿಂದ ಭಾರತಕ್ಕೆ ಒಂದು 3500 ಜನ ಹಿಂದೂಗಳು ಮತ್ತು ಸಿಖ್ರು ಬರ್ತಾ ಇದ್ರು. ಏಕಾಏಕಿಯಾಗಿ ರೈಲು ತಡೆದ್ರು, ಬೆಂಕಿ ಹಚ್ಚೋ ಪ್ರಯತ್ನವನ್ನು ಮಾಡಿದ್ರು. ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರಗಳಾಯಿತು, ಪುರುಷರನ್ನು ಕಡಿದು ಹಾಕೋ ಪ್ರಯತ್ನಗಳಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಮಾಡಿದರು ಅಂತ ಹೇಳಿದರೆ, ಆ ಶವಗಳು ಬಿದ್ದಿತ್ತಲ್ಲ, ಶವಗಳ ಕೆಳಗಡೆ ಉಸಿರನ್ನು ಉಳಿಸ್ಕೊಳ್ಳೋದಕ್ಕೆ ಅನೇಕ ಜನ ಶವಗಳ ಕೆಳಗಡೆ ಔತ್ಕೊಂಡು ಕೂತಿದ್ರು ಎನ್ನುವಂಥ ಡೀಟೇಲ್ಸ್ಗಳೆಲ್ಲ ಬಂತು. ಹೀಗೆ ಟ್ರೈನ್ ಬಂತಲ್ಲ ಪಾಕಿಸ್ತಾನದಿಂದ, ಅದರ ಮೇಲೆ ಒಂದು ಪದವನ್ನು ಬರೆದಿದ್ರಂತೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದಕ್ಕೆ ಸ್ವತಂತ್ರದ ಉಡುಗೊರೆ ಅಂತ ಅನೇಕ ಮೃತದೇಹಗಳನ್ನು ಕಳಿಸೋ ಪ್ರಯತ್ನ ಮಾಡಿದರು. ಪರಿಣಾಮ ಏನಾಯಿತು? ಹಿಂದೂಗಳ ಸಂಖ್ಯೆ ಕುಸಿತ ಆಗ್ತಾ ಹೋಯಿತು. ಹೆಂಗೆ ಕುಸಿತ ಆಯಿತು ನೋಡಿ. 1947ರಲ್ಲಿ 15% ಇದ್ದಂತಹ ಹಿಂದೂಗಳ ಜನಸಂಖ್ಯೆ 3 ವರ್ಷಗಳ ನಂತರ ಮೊಟ್ಟ ಮೊದಲ ಜನಸಂಖ್ಯೆ ಆಗುತ್ತೆ 1951ರಲ್ಲಿ. ಅಲ್ಲಿ ಹಿಂದೂಗಳ ಸಂಖ್ಯೆ ಆಗಿದ್ದು 1.58ರಷ್ಟು 1951ರಲ್ಲಿ. 2023ರಲ್ಲಿ 52 ಲಕ್ಷ ಜನ ಮಾತ್ರ ಅಲ್ಪಸಂಖ್ಯಾತರು ಪಾಕಿಸ್ತಾನದಲ್ಲಿ ಬದುಕ್ತಾ ಇದ್ದಾರೆ. ಈ ಜರ್ದಾರಿ ಹೇಳ್ತಾ ಇದ್ದಾರೆ 4% ಹಿಂದೂಗಳಿದ್ದಾರೆ ಅಂತ. ಎಲ್ಲೋದ್ರು ಹಿಂದೂಗಳು? ಹೀಗಾಗಿನೇ CAA ಭಾರತಕ್ಕೆ ಮಾಡಿದ್ದು 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಯಾರ್ಯಾರು ಅಲ್ಪಸಂಖ್ಯಾತವಾಗಿ ಧಾರ್ಮಿಕ ಸ್ವತಂತ್ರವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅವರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅಂತ ಭಾರತ ಹೇಳಿತು. ಹೀಗಾಗಿ ಅವರು ಬರ್ತೀವಿ ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ನರಕದಂತಿದೆ ಅಲ್ಪಸಂಖ್ಯಾತರ ಪರಿಸ್ಥಿತಿ. ನರಕದಂತಿದೆ. ಹಿಂದೂ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಮತಾಂತರಕ್ಕೆ ಪ್ರಯತ್ನವನ್ನು ಪಡಲಾಗುತ್ತೆ. ಚಿಕ್ಕ ಹೆಣ್ಣು ಮಕ್ಕಳು ಬಾಲಕಿಯರು ಇರ್ತಾರೆ, ಅವರನ್ನು ಮತಾಂತರವನ್ನು ಮಾಡಿ ಅವರಿಗೆ ವಯಸ್ಸಾಗಿದೆ ಅಂತ ತಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಅದರ ಬಗ್ಗೆ ದೃಢೀಕರಣ ಕೊಡೋ ಪ್ರಯತ್ನ, ನಕಲಿ ಎಲ್ಲವೂ ಕೂಡ ಕ್ರಿಯೇಟ್ ಮಾಡೋದು. ಅಲ್ಲಿ ನೋಡಿ, ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರಿಗೆ ಎಂತಿಂಥ ಕೆಲಸಗಳನ್ನು ಕೊಡಲಾಗುತ್ತೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಈ ಜಮೀನ್ದಾರ್ಗಳಿರ್ತಾರಲ್ಲ, ದೊಡ್ಡ ಲ್ಯಾಂಡ್ಲಾರ್ಡ್ಗಳಿರ್ತಾರಲ್ಲ, ಆ ಲ್ಯಾಂಡ್ಲಾರ್ಡ್ಗಳ ಹೊಲದಲ್ಲಿ ಅವರನ್ನು ಅತ್ಯಂತ ಕೀಳವಾಗಿ ನೋಡಿಕೊಳ್ಳುವಂಥ ಕೆಲಸಕ್ಕೆ ಅವರನ್ನು ನಿಯೋಜನೆ ಮಾಡಲಾಗುತ್ತೆ. ಇಂತಹ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದಲ್ಲಿದೆ. ಏನೇನಾಗಿತ್ತು ನೋಡಿ ನೀವು ಬೆಳವಣಿಗೆ. ಅಹಮದಿಯ ಮುಸ್ಲಿಮರ ಮೇಲೂ ಕೂಡ ನಿರಂತರವಾಗಿ ಗುಂಪು ದಾಳಿ ಆಗುತ್ತೆ, ಕಿರುಕುಳನ್ನು ಕೊಡಲಾಗುತ್ತೆ. ಧಾರ್ಮಿಕ ಸ್ವತಂತ್ರವಲ್ಲದಂಥ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಮೊದಲ ಸ್ಥಾನ ಇದೆ. ಇಸ್ಲಾಂ ರಾಷ್ಟ್ರ ಧರ್ಮವಾಗಿರುವಂಥ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅವರಿಗೆ ಮಾತ್ರ ಯಾವುದೇ ಕಾನೂನು ಏನೂ ನಡೆಯಲ್ಲ. ಪಾಕಿಸ್ತಾನ ಹಿಂದೂಗಳು, ಸಿಖ್ಖರು, ಕ್ರಿಶ್ಚಿಯನ್ರು, ಅಲ್ಪಸಂಖ್ಯಾತರ ಸ್ಥಿತಿ ನರಕ ಸದೃಶ ಅಂತ ನಾನು ಹೇಳ್ತಾ ಇರೋದಲ್ಲ, ಸ್ವತಃ ವಿಶ್ವಸಂಸ್ಥೆಯೇ ಮಾನವ ಹಕ್ಕು ಸಂಘಟನೆ ಉಲ್ಲೇಖ ಮಾಡಿದೆ. ಒಂದು ವಿಶ್ವಸಂಸ್ಥೆಯ ವರದಿ ಪ್ರಕಾರ ಬಲವಂತದ ಮತಾಂತರದ ಬಲಿಯಾದವರ ಪೈಕಿ ಹಿಂದೂಗಳು 75%ಇದ್ದಾರೆ, ಕ್ರಿಶ್ಚಿಯನ್ ಬಾಲಕಿಯರು 25% ಇದ್ದಾರೆ ಅಂತ ವಿಶ್ವಸಂಸ್ಥೆ ವರದಿಯನ್ನು ಕೊಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ನೀವು ಹೆದರಿಸಿ ಬೆದರಿಸಿ ಅಲ್ಲಿ ಮತಾಂತರವನ್ನು ಮಾಡಲಾಗುತ್ತೆ. 1979 ಜಿಯಾವುಲ್ ಹಕ್ ಆಡಳಿತ ನಡೆಸ್ತಾ ಇದ್ದರು. ಆ ಸಮಯದಲ್ಲಿ ಒಂದು ಹುದೂರ್ ಎನ್ನುವಂಥ ಒಂದು ಸುಗ್ರೀವಾಜ್ಞೆ ತೆಗೆದುಕೊಂಡ್ಬರ್ತಾರೋ. ಏನದು ಸುಗ್ರೀವಾಜ್ಞೆ ಅಂತ ಹೇಳಿದರೆ, ಕಳ್ಳತನ, ಅತ್ಯಾಚಾರ, ವ್ಯಭಿಚಾರ, ಮದ್ಯಪಾನ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾರಾದರೂ ಒಬ್ಬ ಆರೋಪಿ ಸಿಕ್ಕಾಕೊಂಡು ಬಿದ್ದುಬಿಟ್ರೆ ಆ ಆರೋಪಿಗೆ ಗರಿಷ್ಠವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿದರೆ 4 ಜನ ಕನಿಷ್ಠ ಮುಸಲ್ಮಾನೇತರ ಕ್ಲಿಯರ್ ಆಗಿ ಹೇಳ್ತಾರಲ್ಲೇ. ಮುಸಲ್ಮಾನೇತರ ಯಾವುದೇ ಸಾಕ್ಷ್ಯವನ್ನು ಕೋರ್ಟ್ ಪರಿಗಣನೆ ಮಾಡಲ್ಲ. ಹಿಂದೂಗಳ ಯಾರೋ ಅದನ್ನು ನೋಡಿದ್ರೆ ಸಾಕ್ಷ್ಯ ಅಲ್ಲ, ಅದನ್ನು ತಿರಸ್ಕಾರ ಮಾಡಲಾಗಿರುತ್ತೆ. 4 ಜನ ಅದನ್ನು ಮುಸ್ಲಿಮರೇ ನೋಡಿರಬೇಕು ಅಂತ. ಆ ಮುಖಾಂತರ ಜನರನ್ನು ಹೆಂಗೆ ದ್ವಿತೀಯ ದರ್ಜೆಯಾಗಿ ನೋಡಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. 1984ರಲ್ಲಿ ಪಾಕಿಸ್ತಾನದಲ್ಲಿ ಒಂದು ಸಾಕ್ಷ್ಯ ಕಾಯ್ದೆ ನಿಷೇಧ ಮಾಡುವಂಥ ಪ್ರಯತ್ನಗಳಾಯಿತು.
ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಮತಾಂತರ ಮಾಡಿ, ನಾನು ಅವಾಗಲೇ ಹೇಳಿದಾಗೆ ಒಂದು ಯಾವುದೋ ಧಾರ್ಮಿಕ ಸಂಸ್ಥೆಯಲ್ಲಿ ಅವ್ರಿಗೆ ವಯಸ್ಸಿನ ದೃಢೀಕರಣವನ್ನು ಕೊಟ್ಟು ಅದನ್ನು ಕೋರ್ಟ್ಗೆ ತಂದು ಕೊಟ್ಟಾಗಲೂ ಕೂಡ ಪಾಕಿಸ್ತಾನದ ಕೋರ್ಟ್ ವ್ಯವಸ್ಥೆಯಲ್ಲಿ ಯಾವ ಸುಳ್ಳು ದೃಢೀಕರಣವನ್ನು ಕೊಟ್ಟಿರ್ತಾರೋ ಅದನ್ನೇ ಮಾನ್ಯ ಮಾಡುವಂತಹ ಪರಿಸ್ಥಿತಿಯೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಹೆಂಗೆ ದ್ವಿತೀಯ ದರ್ಜೆ ಅಂತ ಹೇಳಿದ್ರೆ ದೇವದೂಷಣೆ. 2 ಎಕ್ಸಾಂಪಲ್ ಇದೆ. ಈಗ ದೇವರನ್ನು ಅಥವಾ ದೇವಮಾನವರನ್ನು, ಧಾರ್ಮಿಕ ಗ್ರಂಥವನ್ನು ಏನಾದರೂ ಯಾರಾದರೂ ಟೀಕೆ ಮಾಡಿದರೆ ಅದ್ರ ಬಗ್ಗೆ ಮಾತನಾಡಿದರೆ ನಮ್ಮೆಲ್ಲ ಕಾನೂನಿದೆ. ಆದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರನ್ನೇ ಗುರಿಯಾಗಿಸಿಕೊಂಡು ದೇವದೂಷಣೆಯ ಕಾನೂನನ್ನು ಅವರ ವಿರುದ್ಧ ಪ್ರಯೋಗ ಮಾಡುವುದು, ಕಾನೂನು ಪ್ರಯೋಗ ಆಗೋದಕ್ಕಿಂತ ಮೊದಲೇ ಈ ಅಲ್ಪಸಂಖ್ಯಾತರ ಮೇಲೆ ಇಂಥದ್ದೊಂದು ಕಾನೂನಿನ ಮುಖಾಂತರ ಕಲ್ತುಕೊಂಡು ಹೊಡೆಯುವಂತಹ ಪರಿಸ್ಥಿತಿಯೂ ಕೂಡ ಇವತ್ತಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಬ್ಬ ಜಮೀನ್ದಾರ್ ಕುಟುಂಬ ಅದು. ಆ ಜಮೀನ್ದಾರ್ ಕುಟುಂಬದಲ್ಲಿ ಒಂದು ಬಾವಿಯನ್ನು ಇತ್ತಂತೆ. ಆ ಬಾವಿಯಲ್ಲಿ ನೀರಿತ್ತು. ಆ ನೀರನ್ನು ಒಬ್ಬ ಹಿಂದೂ ಎನ್ನುವಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ಮುಟ್ಟಿದ ಅನ್ನುವ ಕಾರಣಕ್ಕಾಗಿ ಆತನನ್ನು ಹೆಂಗೆ ಬೇಕಾದಂಗೆ ಹೊಡೆಯಲಾಗುತ್ತೆ ಪಾಕಿಸ್ತಾನದಲ್ಲಿ. ಮಾತಿನ ಚಕಮಕಿ ಆಯಿತು, ಹೊಡೆಯೋ ಪ್ರಯತ್ನ ಆಯಿತು. ಹೊಡೆಯೋ ಹೊತ್ತಿನಲ್ಲಿ ಆ ಜಮೀನ್ದಾರ್ ಹೇಳಿದಂತೆ ನನ್ನ ವಿರುದ್ಧ ಈತ ದೇವದೂಷಣೆ ಮಾಡಿದ್ದಾನೆ, ಅಂದರೆ ಇಸ್ಲಾಂನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಈ ವ್ಯಕ್ತಿ ಬಾಯಿಗೆ ಬಂದಂತೆಲ್ಲ ಮಾತನಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಕಟ್ಟಿ ಅವನ್ನ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ರಂತೆ. ರಾತ್ರೋರಾತ್ರಿ ಆ ವ್ಯಕ್ತಿ ಪಾಕಿಸ್ತಾನವನ್ನು ಬಿಟ್ಟು ಭಾರತಕ್ಕೆ ಓಡಿ ಬರಬೇಕಾದಂಥ ಪರಿಸ್ಥಿತಿ ನನ್ನ ಎದುರುಗಡೆ ನಿರ್ಮಾಣ ಆಯಿತು ಅಂತ. ಹೆಂಗೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಶೋಷಣೆ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಗಳು ಕೂಡ ಅಂತಲೂ ಕೂಡ ಎಲ್ಲ ಹೇಳಾಗ್ತಾ ಇರುತ್ತೆ. ನೋಡಿ, ವಿಶೇಷ ಕಳಕಳಿಯ ದೇಶ CPC ಅಮೆರಿಕಾದವರು ಒಂದು ವರದಿ ಕೊಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಚೀನಾ, ಉತ್ತರ ಕೊರಿಯಾ, ಇರಾನ್ ಮತ್ತು ಪಾಕಿಸ್ತಾನ ಈ ದೇಶಗಳಲ್ಲಿ ಸಾಮಾಜಿಕ ಹಗೆತನ ಇದೆ. ಈ ದೇಶಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ಅನ್ನುವಂಥ ಪಟ್ಟಿಯಲ್ಲಿ ಈ 4 ದೇಶಗಳನ್ನು ಕೂಡ ಅವರು ಇಟ್ಟಿರೋದು. ಈ ವ್ಯವಸ್ಥೆಯ ಮುಖಾಂತರ ಪಾಕಿಸ್ತಾನದಲ್ಲಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಮತ್ತು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಜರ್ದಾರಿ ವಿರುದ್ಧ ಭಾರತೀಯರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೀ ನೋಡಿ, ಪಾಕಿಸ್ತಾನದಲ್ಲಿ ಇರೋದಕ್ಕೆ ಬಯಸ್ತಾರೆ ಅಂತ ಹೇಳುವಂಥ ಈ ಜರ್ದಾರಿಗೆ POK ಜನರನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೇಳಿ. ಯಾಕೆ ಬಲೂಚಿಗಳು ಇವತ್ತು ನಾವು ಪಾಕಿಸ್ತಾನದಲ್ಲಿ ಇದ್ರೂ ಕೂಡ ನಮಗೊಂದು ಪ್ರತ್ಯೇಕ ಪ್ರಾಂತ್ಯ ಅಥವಾ ಪ್ರತ್ಯೇಕ ದೇಶ ಬೇಕು ಅಂತ ಯಾಕೆ ಕೇಳ್ತಿದ್ದಾರೆ? ಯಾಕೆ ಪಕ್ಕುಂತ್ವಾ ಅವರು ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ TTP ಮುಖಾಂತರ ಉಗ್ರ ಹೋರಾಟ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನದಲ್ಲಿ ಯಾಕೆ ಮಾಡ್ತಿದ್ದಾರೆ ಪಕ್ಕುಂತ್ವಾ ಅವರು? ಯಾವ ಕಾರಣಕ್ಕಾಗಿ? ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಅರಾಚಕತೆ, ಪಾಕಿಸ್ತಾನದಲ್ಲಿ ಕುಸಿತಾ ಇರುವಂಥ ಆಡಳಿತ ವ್ಯವಸ್ಥೆ, ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಸಾಲದ ಪ್ರಮಾಣ, ಒಟ್ಟಾರೆ ಸೇನೆ ತನ್ನ ಹಿಡಿತವನ್ನು ತೆಗೆದುಕೊಂಡು ಆ ದೇಶವನ್ನು ಕಪಿಮುಷ್ಟಿಗೆ ತೆಗೆದುಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದೆಯಲ್ಲ, ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದು ಬೇಕು ನಿಮಗೆ? POK ಒಳಗಿಲ್ಲ ಬಿಡಿ, ನಮ್ಮದೇ POKಯಲ್ಲಿದ್ದಂತಹ ಜನ ಇವತ್ತು ನಾವು ಭಾರತಕ್ಕೆ ಬರ್ತೇವೆ ನಮಗೆಲ್ಲ ಸಹಾಯ ಮಾಡಿ ಅಂತ ಅವರದ್ದೇ ದೇಶದ ಜನರ ಮೇಲೆ ಗುಂಡಿನಿಂದ ಹೊಡಿತಾರೆ ಅಂತ ಹೇಳಿದರೆ ಪ್ರತಿಭಟನೆ ಮಾಡುವವರ ಮೇಲೆ ಯಾವ ದೇಶದ ಪರಿಸ್ಥಿತಿ ಇದು? ಸಹಜವಾಗಿ ಭಾರತ ಇದರ ವಿರುದ್ಧ ಎಲ್ಲ ಆಕ್ರೋಶ ಹೊರ ಹಾಕ್ತು. ಅಧ್ಯಕ್ಷರ ಹೇಳಿಕೆ ಒಂದು ಭಯಾನಕ ಮನೋರೋಗ ಅಂತೆಲ್ಲ ಕಾನೂನು ತಜ್ಞರು ಹೇಳಿದರು. ಪಾಕಿಸ್ತಾನದ ಮೆದುಳುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿದರು. 80 ವರ್ಷಗಳ ನಂತರವೂ ಕೂಡ ಭಾರತದ ವಿರುದ್ಧ ಈ ರೀತಿಯಾಗಿ ವಿಷ ಕಾರ್ತಾ ಇದ್ದಾರೆ. ಇದೊಂದು ಪಾಕಿಸ್ತಾನದ ದೌರ್ಬಲ್ಯ. ಇದು ಪಾಕಿಸ್ತಾನ ಅಧ್ಯಕ್ಷರ ಕುರ್ಚಿಯ ಮೇಲೆ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಏನೋ ಕಣ್ಣಿದೆ ಅಂತ ಈ ಕಾರಣಕ್ಕಾಗಿ ಎಲ್ಲ ಆಗ್ತಾ ಇದೆ. ಆಂತರಿಕ ಕಲಹವನ್ನು ಮರೆಮಾಚೋದಕ್ಕೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ಗಳು ಬರ್ತಾ ಇದೆ. ಇದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಒಟ್ಟಾರೆ ಬೆಳವಣಿಗೆ ಇದು. ಆದರೆ ಅವರು ದಾಳಿ ಮಾಡೋದು, ಭಯೋತ್ಪಾದಕರು, ನೀವು ಬಿಡಿ. ಈಗ ಉದಾಹರಣೆಗೆ ಫ್ರೆಶ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದರೆ, ನೀವು ಸುರಕ್ಷಿತವಾಗಿದ್ದಾರೆ, ಧಾರ್ಮಿಕರನ್ನು, ಹಿಂದೂಗಳನ್ನು, ಅಲ್ಪಸಂಖ್ಯಾತರನ್ನು ನಾವು ಸಹಿಸ್ಕೊಂಡಿದ್ದೀವಿ ಅನ್ನೋಂಥ ಈ ಜರ್ದಾರಿಗೆ ಇದೇ ಪಹಲ್ಗಾಮ್ನಲ್ಲಿ ನಮ್ಮದು ಘಟನೆ ಆಯ್ತಲ್ಲಪ್ಪ, ನಿಮ್ಮದೇ ಭಯೋತ್ಪಾದಕರೆಲ್ಲ ಬಂದರು. ಯಾವ ಆಧಾರದ ಮೇಲೆ ಹೊಡೆದ್ರು ಅವರು? ಯಾವ ಆಧಾರದ ಮೇಲೆ ಹೊಡೆದ್ರು? ಹಿಂದೂಗಳನ್ನು ಮುಸ್ಲಿಮರ ಅಥವಾ ಮತ್ತೊಂದು ಧರ್ಮಕ್ಕೇನಾದರೂ ಸೇರಿದಾರ ಅಂತ ಧರ್ಮ ಪರೀಕ್ಷೆ ಮಾಡಿ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಎಲ್ಲಿಂದ ಬಂದಿದ್ರು ಅವರು? ಹಿಂದೂಗಳ ಮೇಲೆ ಆ ರೀತಿಯಾದಂತಹ ಪ್ರೇಮ, ಅವರನ್ನು ಸಹಿಸಿಕೊಂಡು ಹೋಗುವಂಥ ಮನೋಭಾವ ನಿಮ್ಮ ಬಳಿ ಇದ್ದಾಗ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆತಲ್ಲಪ್ಪ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ಖಾಸಗಿ ಅಂಗಗಳನ್ನು ಪರೀಕ್ಷೆ ಮಾಡಿ 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 ಹೊಡೆಯೋ ಪ್ರಯತ್ನ ಆಯ್ತಲ್ಲ, ಎಲ್ಲಿ ಹೋಗಿತ್ತ ಹೊತ್ತು ಸಹಿಸಿಕೊಳ್ಳೋ ಬುದ್ಧಿ? ಈ ಪ್ರಶ್ನೆ ಇವತ್ತು ಭಾರತ ಕೇಳ್ತಾ ಇದೆ. ಏನು ಉತ್ತರ ಕೊಡ್ತಾರೆ ಪಾಕಿಸ್ತಾನದವರು? ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳನ್ನು ಹತ್ತಿಕ್ಕಬೇಕು, ಅದಕ್ಕೆ ಭಾರತದ ವಿರುದ್ಧ ಮಾತನಾಡಬೇಕು. ಭಾರತ ಸುಮ್ಮನೆ ಕೂತ್ಕೊಳ್ಳುತ್ತಾ? ಖಂಡಿತ ಇಲ್ಲ. ಇದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡುತ್ತೆ. 3ನೇ ಸುದ್ದಿ, ಚಾಮರಾಜನಗರದ ಹನೂರಿನಲ್ಲಿ ನಡೆದಂಥ ಪ್ರಕರಣ. ಹನೂರು ವ್ಯಾಪ್ತಿಯ ಅರಣ್ಯ ಭಾಗದಲ್ಲಿ 3 ಜನ ಮೃತಪಟ್ಟಿದ್ದಾರೆ ಗುಂಡಿನ ಮುಖಾಂತರ. ಮತ್ತೊಮ್ಮೆ ಗುಂಡಿನ ಸದ್ದು ಕೇಳಿ ಬಂದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂತೋನಿ ಸ್ವಾಮಿ, ಕುಮಾರ್ ಸೇರಿದಂತೆ 3 ಜನ ಈ ಘಟನೆಯಲ್ಲಿ ಪೀಟರ್ ಎನ್ನುವಂಥ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟರು.
ಇದನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ಆತ್ಮರಕ್ಷಣೆಗಾಗಿ ಮಾಡಿಕೊಂಡಂತಹ ಒಂದು ಎನ್ಕೌಂಟರ್ ಇಡುವುದು ಅಂತ. ಆದರೆ ಗ್ರಾಮಸ್ಥರು, ಕುಟುಂಬಸ್ಥರು, ಅದಾದ ನಂತರ ಅಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಸಂಘಟನೆಯವರು ಮತ್ತು ವಿಪಕ್ಷದವರು, ಇದೊಂದು ನಕಲಿ ಎನ್ಕೌಂಟರ್ ಎನ್ನುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಅಮಾಯಕರ ಹತ್ಯೆಯನ್ನು ಮಾಡಲಾಗಿದೆ. ಎನ್ಕೌಂಟರ್ ಅಂತ ಹೇಳಿದ್ರೆ ನೀವು ಕಾಲಿಗೆ ಹೊಡಿಬೇಕಾಗಿತ್ತು, ಎದೆ ಭಾಗಕ್ಕೆ ಹೊಡೆದಿದ್ದಾರೆ. ಮೊದಲು ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು, ಅದು ಯಾವುದನ್ನು ಕೂಡ ಮಾಡಿಲ್ಲ. ಏಕಾಏಕಿಯಾಗಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹೊಡೆಯಲಾಗಿದೆ. ಈಗ ಮೃತಪಟ್ಟು ಹೋಗ್ಬಿಟ್ರು. ಇದಕ್ಕೆ ಕಾರಣಕರ್ತರು ಯಾರು, ಏನು, ಎತ್ತ ಎನ್ನುವಂಥ ಪರ ವಿರೋಧದ ಭಾಗವಾಗಿ ಅನೇಕ ಪ್ರತಿಭಟನೆಗಳು ಕೂಡ ಆಯಿತು. ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೂ ಕೂಡ ಇವತ್ತು ಜನ ಬಿಡಲಿಲ್ವಂತೆ. ಅದಾದ ನಂತರ ಅವ್ರನ್ನ ಸಂತೈಸಿ 15 ಲಕ್ಷ ರೂಪಾಯಿ ಪರಿಹಾರಕ್ಕೆ ಈಗೆಲ್ಲವೂ ಕೂಡ ಒಪ್ಪಿಗೆ ಆಗಿದೆ, ಇತ್ಯಾದಿ ಇತ್ಯಾದಿ. ನಾವು ತನಿಖೆ ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನಾಯ್ತು ಇದು ಪ್ರಕರಣ, ಯಾಕಾಯಿತು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹನೂರಲ್ಲಿ ಎನ್ಕೌಂಟರ್ಗೆ 3 ಬಲಿಯಾಗಿರೋ ಪ್ರಕರಣ ಇದು. ಕಾವೇರಿ ವನ್ಯಧಾಮದ ಹೊಳೆ ಮುರುದಟ್ಟಿ ಎನ್ನುವಂಥ ಕಾಡಿನಲ್ಲಿ ಶನಿವಾರ ಬೆಳಗ್ಗೆ 5 ಗಂಟೆ 15 ನಿಮಿಷದ ಆಸುಪಾಸಿಗೆ ಈ ಘಟನೆ ಆಯಿತು ಅನ್ನುವಂಥ ವರದಿಗಳು ಬರ್ತಾ ಇದೆ. ಇದ್ರ ಬಗ್ಗೆ ವರದಿಗಳು ಬರಬೇಕು, ಅಂದರೆ ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅಂತ. ಬಟ್ ಅರಣ್ಯ ಇಲಾಖೆ ಹೇಳ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇಲ್ಲೆಲ್ಲ ಆಗಿದೆ. ಆಂಥೋನಿ ಸ್ವಾಮಿ, ಕುಮಾರ್ ಮತ್ತು ಪೀಟರ್ ಅರಣ್ಯ ಸಿಬ್ಬಂದಿ ನಡೆಸಿದಂಥ ಈ ಗುಂಡಿನ ದಾಳಿಗೆಲ್ಲ ಮೃತಪಟ್ಟರು. ಸ್ಥಳದಲ್ಲಿ 2 ನಾಡ ಬಂದೂಕುಗಳು, 20 kg ಜಿಂಕೆ ಮಾಂಸ ಎಲ್ಲ ಪತ್ತೆ ಆಗಿದೆ ಅಂತ ಅರಣ್ಯ ಇಲಾಖೆಯವರೆಲ್ಲ ಹೇಳ್ತಾ ಇದ್ದಾರೆ. ಬೇಟೆಗಾರರು ಮೊದಲು ಗುಂಡು ಹಾರಿಸಿದ್ರು, ಹೀಗಾಗಿ ನಮ್ಮ ರಕ್ಷಣೆಗಾಗಿ ಪ್ರತಿ ದಾಳಿಯ ನಡೆಸಿದ್ವಿ ನಾವು ಅಂತ ಅಧಿಕಾರಿಗಳು ಸಮರ್ಥನೆ ಕೊಟ್ಟರು. ಈ ಘಟನೆಯಲ್ಲಿ ಮಹಿಮಾ ದಾಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಬದುಕುಳಿದು ಅವರು ಕೊಟ್ಟಂಥ ಹೇಳಿಕೆ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾ ಇದೆ ಅಂತ. ಆಗಸ್ಟ್ 15 ಅಂದರೆ ಸ್ವತಂತ್ರ ದಿನಾಚರಣೆ ನಿನ್ನೆ ಬೆಳಗ್ಗೆ 5ರಿಂದ 5:15 ಸುಮಾರಿಗೆ ಈ ಶಾಂಗಂ ವಿಭಾಗದ ದತ್ತಿ ಮೀಸಲು ಅರಣ್ಯ ಪ್ರದೇಶದಲ್ಲಿ 4 ಬೇಟೆಗಾರರು ಅಕ್ರಮವಾಗಿ ಪ್ರವೇಶ ಮಾಡಿ ವನ್ಯಜೀವಿಗಳನ್ನೆಲ್ಲ ಬೇಟೆ ಆಡ್ತಾ ಇದ್ರು ಅಂತ ಅರಣ್ಯ ಇಲಾಖೆಯವರು ಹೇಳಿದರು. ಈ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿ 2 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಒಂದು ಪ್ಯಾಟ್ರೋಲಿಂಗ್ ಮಾಡ್ತಿದ್ರಂತೆ. ಅಂದರೆ ತೀವ್ರ ಗಸ್ತು ಮಾಡ್ತಾ ಇದ್ರು. ಒಂದು ಮರದ ಮೇಲೆ ಅಡಗಿ ಕುಳಿತಿದ್ರು. ಆ ಸಮಯದಲ್ಲಿ ಅಲ್ಲೇನೋ ಟಾರ್ಚ್ನ ಎಲ್ಲವೂ ಕೂಡ ಆಯ್ತಂತೆ. ಇವರು ಸೂಚನೆ ಕೊಟ್ಟ ನಂತರವೂ ಕೂಡ ಅದಾಗಲಿಲ್ಲ. ಗಸ್ತಿನ ಸಿರನಮಡ ಮತ್ತು ಗೋಮಡಿದ ಹಳ್ಳದಲ್ಲಿ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಕೆಲವೊಂದಿಷ್ಟು ಜನ ಏನೋ ಟಾರ್ಚ್ ಲೈಟನ್ನು ಬಳಕೆ ಮಾಡಿಕೊಂಡು ಓಡಾಡ್ತಾ ಇರೋದು ಗೊತ್ತಾಯ್ತಂತೆ. ಹೀಗಾಗಿ ನಾವು ಪರಿಶೀಲನೆ ಮಾಡಿದ್ವಿ. ಶಂಕಿತ ಬೇಟೆಗಾರ ಜಿಂಕೆಯನ್ನು ಬೇಟೆಯಾಡಿ ಚರ್ಮವನ್ನು ಸುಲಿದು ಮಾಂಸವನ್ನು ಚೀಲದಲ್ಲಿ ತುಂಬಿಸಿಕೊಳ್ತಾ ಇದ್ರು ಅಂತ ಅರಣ್ಯ ಇಲಾಖೆಯವರು ಹೇಳ್ತಾ ಇರೋ ಮಾಹಿತಿ ಇದು. ಇದಾದ ನಂತರ ಅವರೇನೋ ಸುತ್ತುವರೆದ್ರಂತೆ, ತಮ್ಮಲ್ಲಿರುವಂಥ ಆಯುಧಗಳನ್ನು ಕೆಳಗಿಟ್ಟು ಶರಣಾಗುವಂತೆ ಎಚ್ಚರಿಕೆ ಕೊಟ್ಟರಂತೆ. ಆದರೆ ಕಲ್ಲು ಬಂಡೆ ಮತ್ತು ಪೊದೆಗಳ ಅದರಲ್ಲೆಲ್ಲ ಔತಿದ್ರಂತೆ. ಹೀಗಾಗಿ ಅವ್ರ ಮಾತನ್ನು ಕೇಳದೆ ಅವರ ಬಳಿ ಇದ್ದಂಥ ನಾಡ ಬಂದೂಕುಗಳಿಂದ ಸಿಬ್ಬಂದಿಯ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಹೀಗಾಗಿ ನಮ್ಮ ಆತ್ಮರಕ್ಷಣೆಗಾಗಿ ಇಂಥದ್ದೊಂದು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಆಗಿರುವಂಥ ಬೆಳವಣಿಗೆ ಏನಂತ ಹೇಳಿದ್ರೆ ಇದೊಂದು ನಕಲಿ ಎನ್ಕೌಂಟರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಕಲಿ ಎನ್ಕೌಂಟರ್ ಅಂತ ಸಾರ್ವಜನಿಕರು ಹೇಳಿ ಇವತ್ತು ಪ್ರತಿಭಟನೆ ಎಲ್ಲವೂ ಕೂಡ ಆಗಿದೆ. ಹಾಗಾದರೆ ಸತ್ಯಾಸತ್ಯತೆ ಏನು? ಇವರು ನಿಜವಾಗಿಯೂ ಕೂಡ ಬೇಟೆ ಆಡೋದಕ್ಕೆ ಹೋಗಿರ್ಲಿಲ್ವಾ, ಏನಾಗಿತ್ತು? ಇದ್ರ ಬಗ್ಗೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ಸುರೇಂದ್ರ ಒಂದು ವರದಿ ಕೊಟ್ಟಿದ್ದಾರೆ. ಏನಿದೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯಬಿಟ್ನ ಹೊಳೆಮರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ಆಗಸ್ಟ್ 15 ಬೆಳಗಿನ ಜಾವ 5:20 ಸುಮಾರಿಗೆ ಮುಂಜಾನೆ ಮಂಜಿನಲ್ಲಿ ತುಪಾಕಿಯ ಸದ್ದು ಆರ್ಭಟಿಸಿದೆ. ಇನ್ನು ಈ ತುಪಾಕಿ ಸದ್ದಿಗೆ 3 ಅಂದರೆ ಹನೂರು ತಾಲೂಕಿನ ತೋಮೇರ್ಪಳ್ಳೆ ಗ್ರಾಮದ ಆಂಥೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಎಂಬುವರು ಸ್ಥಳದಲ್ಲೇ ಅಸುನೀಗಿದ್ರೆ ಅಲ್ಲಿಂದ ಮಹಿಮಾ ದಾಸ್ ಎಂಬಾತ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಆತ ಮೈಸೂರಿನ ನಾರಾಯಣ ಹೃದಯಾಲಯದ ಆಸ್ಪತ್ರೆ. ಇದು 15ನೇ ತಾರೀಕಿಗೆ ಬೆಳಗ್ಗೆ ನಡೆದಂತಹ ಘಟನೆ. ಹಾಗಾದರೆ ಏನಾಯಿತು? ಇವರು ಅಮಾಯಕರಾಗಿದ್ರಾ ಅಥವಾ ಬೇಟೆಗಾರರಾಗಿದ್ರಾ? ಈ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇವರು ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ ಒಂದು 20 kg ಜಿಂಕೆಯ ಮಾಂಸವನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ, ನಾಡ ಬಂದೂಕುಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ ಅಂತ. ಹಾಗಾದರೆ ಅಸಲಿ ಕಥೆ ಏನು? ಅಮಾಯಕರ ಅಥವಾ ಬೇಟೆಗಾರ? ನೆಕ್ಸ್ಟ್, ಮೃತರು ಬೇಟೆಗಾರಲ್ಲ, ಹಸು ಹುಡುಕೋದಕ್ಕೆ ಹೋದಂಥ ರೈತರು ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ನೋಡಿ, ಅವ್ರ ಸಂಬಂಧಿಕರು ಮತ್ತು ಅವರ ಕುಟುಂಬಸ್ಥರು ಹೇಳ್ತಾ ಇರೋದೇನು, 14ನೇ ತಾರೀಕಿಗೆ ಹಸುಗಳು ಮೇಯೋದಕ್ಕೆ ಕಾಡಿಗೆ ಹೋಗಿತ್ತು. ಆದರೆ 14ನೇ ತಾರೀಕಿಗೆ ಕಾಡಿಗೆ ಹೋದಂಥ ಹಸುಗಳು ವಾಪಸ್ ಬರಲಿಲ್ಲ. ಹೀಗಾಗಿ ಅವರು 15ನೇ ತಾರೀಕಿಗೆ ಅವುಗಳನ್ನು ಹುಡುಕೋದಕ್ಕೆ ಕಾಡಿಗೆ ಹೋಗಿದ್ರು, ಟಾರ್ಚ್ ತೆಗೆದುಕೊಂಡು ಹೋಗಿದ್ರು. ಕಗ್ಗತ್ತಲಿತ್ತು. ನಮ್ಮ ಮನೆಯ ಹಸುಗಳು ವಾಪಸ್ ಬರದೇ ಇದ್ದಿದ್ದಕ್ಕೆ ಅವುಗಳನ್ನು ಹುಡುಕೋದಕ್ಕೆ ಹೋಗಿದ್ರು ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದರು. ಎಲ್ಲ ಕಾರಣಗಳಿಗಾಗಿ ಪ್ರತಿಭಟನೆ ಮಾಡಿದರು. ಶಾಂಘೈ ಅರಣ್ಯ ಕಚೇರಿ ಮೇಲೆ ಗ್ರಾಮಸ್ಥರೆಲ್ಲ ದಾಳಿ ಮಾಡಿದರು. ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದರು. ಕಾಲಿಗೆ ಗುಂಡು ಹೊಡೆಯುವ ಬದಲು ಎದೆಗೆ ಗುಂಡಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ.
ಈಗ ಹೌದಪ್ಪ, ನಿಮ್ಮ ಮಾತನ್ನು ಅವ್ರು ಕೇಳಲಿಲ್ಲ, ಸಲಹೆ ಸೂಚನೆಗಳನ್ನು ಕೇಳಲಿಲ್ಲ, ನೀವೇನೋ ಎಚ್ಚರಿಕೆ ಕೊಟ್ಟರಿ, ಆ ಎಚ್ಚರಿಕೆಗೆ ಅವರು ಬಗ್ಲಿಲ್ಲ, ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ನಿಮ್ಮ ಆತ್ಮರಕ್ಷಣೆ ಬೇಕಾಗಿತ್ತಲ್ಲ, ಆ ಸಮಯದಲ್ಲಿ ಕಾಲಿಗೆ ಹೊಡಿಬೇಕಾಗಿತ್ತು, ಅವ್ರು ಓಡಿ ಹೋಗಬಾರ್ದು ಅಂತ. ನೀವು ಯಾಕೆ ಎದೆಗೆ ಗುಂಡಿಟ್ರಿ, ಎದೆಯನ್ನು ಗುರಿಯಾಗಿಸಿಕೊಂಡು ಯಾಕೆ ದಾಳಿ ಮಾಡಿದ್ರಿ ಅಂತ ಅವರೆಲ್ಲ ಪ್ರಶ್ನೆ. 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಸರ್ಕಾರಿ ಉದ್ಯೋಗ ಕೊಡಬೇಕು, ಇತ್ಯಾದಿ ಇತ್ಯಾದಿ ಎಲ್ಲುವಂಥ ಆಗ್ರಹ ಮತ್ತು ಬೇಡಿಕೆಗಳನ್ನು ಇಟ್ಟರು. ಹನೂರು ಪಟ್ಟಣದಲ್ಲಿ ರಸ್ತೆ ತಡೆದ್ರು, ಪ್ರತಿಭಟನೆ ಮಾಡಿದರು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇತ್ತು. IGP ಎಲ್ಲರೂ ಕೂಡ ಹೋಗೋ ಪ್ರಯತ್ನವನ್ನು ಮಾಡಿದರು. ಅನೇಕ ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಯಿತು. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಹೋದರು, ಶಾಸಕರೆಲ್ಲ ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟರು. ಎಲ್ಲಿ ಇವರು ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಿದ್ರಲ್ಲ, ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅವರು ಬಂದಿಲ್ಲ ಅಂತ, ಅವರು ಬರಬೇಕು. ಮೃತ ಪರೀಕ್ಷೆ ಅಂದರೆ ಮರಣೋತ್ತರ ಪರೀಕ್ಷೆ ಮಾಡುವಂಥ ಸಮಯದಲ್ಲಿ ಆ ವ್ಯಕ್ತಿಗಳು ಬರಬೇಕು ಅಂತ ಇತ್ಯಾದಿ ಇತ್ಯಾದಿ ಬೇಡಿಕೆಗಳನ್ನು ಇಟ್ಟರಂತೆ. ಎಲ್ಲ ಕಾರಣಗಳಿಗಾಗಿಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಇತ್ಯಾದಿ ಇತ್ಯಾದಿ ಆಯಿತು. ಅದಾದ ನಂತರ ಅಲ್ಲಿಯ ಶಾಸಕರೆಲ್ಲ ಹೋಗಿ ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರಂತೆ. ಮನವೊಲಿಸೋ ಪ್ರಯತ್ನಗಳಾಯಿತು. ಮನವೊಲಿಸಿ ಒಂದು 15 ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಕೊಡ್ತೀವಿ, ಅದಾದ ನಂತರ ತನಿಖೆಯನ್ನು ಮಾಡ್ತೀವಿ, ಇದ್ರ ಬಗ್ಗೆ ಏನೇನಿದೆ, ಏನು ಎತ್ತ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತೀವಿ, ನೀವಾಗಾಗಿ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಅಲ್ಲಿಯ ಶಾಸಕರು ಮನವೊಲಿಸುವ ಪ್ರಯತ್ನ ಮಾಡಿದರು. ಎಲ್ಲವೂ ಆದ ನಂತರ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕಿದೆ. ಹೀಗಾಗಿ ಈ ಅಮಾಯಕರು ಅಥವಾ ಇವರು ಬೇಟೆಗಾರ ಹಸುವನ್ನು ಹುಡ್ಕೋಕೆ ಹೋಗಿದ್ರು ಅಥವಾ ಜಿಂಕೆಯ ಮಾಂಸವನ್ನು ತೆಗೆದುಕೊಂಡು ಬರೋಕೆ ಹೋಗಿದ್ರು, ಬೇಟೆಯನ್ನೇ ಆಡೋದಕ್ಕೆ ಹೋಗಿದ್ರು, ಈ ಪ್ರಶ್ನೆಗಳಿಗೆ ಉತ್ತರ ಸರ್ಕಾರ ಇದನ್ನು ತನಿಖೆ ಮಾಡಿ ವರದಿ ಹೊರಗೆ ಬಂದ ನಂತರವೇ ಮಾತ್ರ ಇದು ಗೊತ್ತಾಗಬೇಕಾದಂಥ ಅನಿವಾರ್ಯತೆ ಇದೆ. ಇದು ಈಗ ಆಗಿರುವಂಥ ಬೆಳವಣಿಗೆ. ಅಂದರೆ ಒಟ್ಟಾರೆ ಈ ಘಟನೆಯಲ್ಲಿ ಪೀಟರ್, ಅದಾದ ನಂತರ ಘಟನೆಯಲ್ಲೆಲ್ಲ ಮೃತಪಟ್ಟರಲ್ಲ, ಅವ್ರ ಕುಟುಂಬಸ್ಥರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಏನಾಯಿತು ಚಾಮರಾಜನಗರದಲ್ಲಿ ಇವತ್ತು? ಈ ಬಗ್ಗೆ ಮತ್ತೊಮ್ಮೆ ಸುರೇಂದ್ರ ಅವರು ಒಂದು ವರದಿ ಇದೆ, ನೋಡೋಣ ಅದನ್ನು. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂಥ ಒಂದು ಶೂಟೌಟ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಒಂದೆಡೆ ಅರಣ್ಯ ಇಲಾಖೆಯ ವಿರುದ್ಧ ಜನರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ, ಪರಿಸರವಾದಿಗಳು ಮತ್ತು ಪರಿಸರ ಹೋರಾಟಗಾರರು ಅರಣ್ಯ ಇಲಾಖೆ ಪರವಾಗಿ ಬ್ಯಾಕ್ ಬೀಸ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿ ಮೃತಪಟ್ಟವರು ಬೇಟೆಗಾರರ ಇಲ್ಲ ಅಮಾಯಕರ ಎಂಬುದು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂಥ ಒಂದು ಶೂಟೌಟ್. ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಮಾನಗಳು ಹುಟ್ಟೋದಕ್ಕೆ ಶುರುವಾಯಿತು. ಏನು ಅನುಮಾನ? ಶವಗಳನ್ನು ಇಲ್ಲಿಂದ ಮೈಸೂರಿಗೆ ಸ್ಥಳಾಂತರ ಮಾಡಿದ್ದರ ಬಗ್ಗೆಯೂ ಕೂಡ ಅನುಮಾನಗಳು ಶುರುವಾಯಿತು. ಏನಾಯಿತು? ಶವಗಳ ಸ್ಥಳಾಂತರದ ಸುತ್ತ ದಟ್ಟವಾದಂಥ ಅನುಮಾನ ಎಲ್ಲವೂ ಕೂಡ ಕಾಡೋದಕ್ಕೆ ಶುರುವಾಯಿತು. ಘಟನೆ ನಡೆದ ನಂತರ ತರಾತುರಿಯಲ್ಲಿ ಅಧಿಕಾರಿಗಳೆಲ್ಲ ಶವಗಳನ್ನು ಮೈಸೂರಿಗೆ ರವಾನೆ ಮಾಡಿಬಿಟ್ರು, ಆಸ್ಪತ್ರೆಗೆಲ್ಲ ರವಾನೆ ಮಾಡಿದರು. ಮೈಸೂರಿಗೆ ಶವವನ್ನು ತಂದಿದ್ದರ ಹಿಂದಿರುವಂಥ ಸತ್ಯವನ್ನು ಬಚ್ಚಿಡಬೇಕು ಅಂತ ಅಲ್ಲಿಯ ಜನ ಸಾರ್ವಜನಿಕರ ಮಾತೀಗ ಪ್ರತಿಭಟನೆ ಮಾಡಿದರು. ಹೌದಪ್ಪ, ಎನ್ಕೌಂಟರ್ ಆಯಿತು, ಘಟನೆಯಲ್ಲಿ ಮೃತಪಟ್ಟರು, ಯಾಕೆ ಶವಗಳು ಅಲ್ಲೇ ಇರಲಿಲ್ಲ, ಅರಣ್ಯ ಪ್ರದೇಶದಲ್ಲಿ ಇರಲಿಲ್ಲ? ಯಾರಿಗೂ ಕೂಡ ಇದರ ಮಾಹಿತಿಯೇ ಇಲ್ಲದಂತೆ ಶೀಘ್ರವಾಗಿ ಇವುಗಳನ್ನು ಮೈಸೂರಿಗೆ ಯಾಕೆ ತೆಗೆದುಕೊಂಡು ಬರಲಾಯಿತು ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ. ನ್ಯಾಯ ಸಿಗುವ ತನಕ ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಲ್ಲ ಅಂತೆಲ್ಲ ಕುಟುಂಬಸ್ಥರು ಪಟ್ಟು ಹಿಡಿದು ಕೂತ್ಬಿಟ್ರು, ಪ್ರತಿಭಟನೆ ಮಾಡಿದರು ಆಸ್ಪತ್ರೆ ಎದುರುಗಡೆ. ನಾನು ಅವಾಗಲೇ ಹೇಳಿದೆ, ಶಾಸಕರು ಬಂದು ಕನ್ವಿನ್ಸ್ ಮಾಡಿದರು, ಇಲ್ಲ ಹಿಂಗೆ ಮಾಡೋದು ತಪ್ಪಾಗುತ್ತೆ, ನಾವು ಕ್ರಮ ತೆಗೆದುಕೊಳ್ತೀವಿ, ನಿಮಗೊಂದು ಉದ್ಯೋಗ ಕೊಡ್ತೀವಿ, 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಪ್ರತಿಯೊಂದು ಕುಟುಂಬಕ್ಕಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದರು. ಸಂಸದ ಸುನಿಲ್ ಬೋಸ್, ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಂದಲೂ ಕೂಡ ಇಲಾಖೆ ವಿರುದ್ಧ ಅಸಮಾಧಾನ. ಅವರು ಕೂಡ ಅಂದರೆ ಸುನಿಲ್ ಬೋಸ್ ಸಂಸದರು ಅವರು ಹೇಳಿದರು, ಯಾಕೆ ಇವರು ಸ್ಥಳಾಂತರ ಮಾಡಿದರು, ಈ ಸ್ಥಳಾಂತರದ ಹಿಂದೆ ಏನು ಉದ್ದೇಶ ಇತ್ತು, ಏನು ಎತ್ತ ಅಂತ ಅವರು ಪ್ರಶ್ನೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇದೇ ಪ್ರಶ್ನೆ ಕೇಳಿದರು, ಯಾವ ಕಾರಣಕ್ಕಾಗಿ ಸ್ಥಳಾಂತರ ಮಾಡಿದರು, ರವಾನೆ ಮಾಡಲಾಯಿತು, ಈ ಪ್ರಶ್ನೆಗೆ ಉತ್ತರ ಅಂತ. ಹೀಗಾಗಿ ಅಧಿಕಾರಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಎನ್ಕೌಂಟರ್ನಲ್ಲಿ ಅಂದರೆ ಇವರನ್ನು ಹಿಡಿಯೋದಕ್ಕೆ ಹೋಗಿದ್ದೀವಿ ಅಂತ ಹೇಳಿದವರು ಯಾರಿದ್ದಾರೆ, ಆ ಸಿಬ್ಬಂದಿಗಳು ಈ ತನಕ ಇಲ್ಲ, ಎಲ್ಲವೂ ಕೂಡ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಅರಣ್ಯ ಇಲಾಖೆ ಸುಳ್ಳು ಮಾಹಿತಿಗಳ ವಿರುದ್ಧ ಸುನಿಲ್ ಬೋಸ್ ಅಸಮಾಧಾನ ಹೊರಹಾಕಿದರು. ಮತ್ತೊಂದು ಕಡೆ ಕುಟುಂಬಸ್ಥರೆಲ್ಲ ನಾವು ಸಹಿ ಮಾಡಲ್ಲ ಅಂತೆಲ್ಲ ಪಟ್ಟು ಹಿಡಿದ್ರು. ಇವೆಲ್ಲವೂ ಆದ ನಂತರ ಇದೀಗ IGP ಬೋರ್ಲಿಂಗಯ್ಯ ಹೋದ್ರು, ಅಲ್ಲಿಗೆ ಪುಟ್ಟರಂಗ ಶೆಟ್ಟಿ ಎಲ್ಲ ಹೋದರು. ಎಲ್ಲ ಬೆಳವಣಿಗೆಗಳು ಕೂಡ ಸದ್ಯಕ್ಕೆ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಇವತ್ತು ಆಯಿತು. ಹೀಗಾಗಿ ಈ ಅನುಮಾನಗಳಿಗೆ ಪರಿಹಾರ ಯಾವಾಗ ಸಿಗುತ್ತೆ? ಆ ಪರಿಹಾರ ಸಿಗೋದು ಸರ್ಕಾರದ ವರದಿ ಬಂದ ನಂತರ. ಈ ನೋಡಿ, ಕುಮಾರಸ್ವಾಮಿ ಸೇರಿದಂತೆ ಅನೇಕ ಜನ BJPಯವರು ಆಗಿರ್ಬೋದು, JDSನವರು ಆಗಿರ್ಬೋದು, ಸ್ವತಃ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಸಂಸದರೇ ಈ ರೀತಿಯಾಗಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸಹಜವಾಗಿ ಈ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇದೆ. ಏನಾಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ವಿಚಾರ.
ಹೀಗಾಗಿ ಯಾವ ಕಾರಣಕ್ಕಾಗಿ ಶವಗಳನ್ನು ತೆಗೆದುಕೊಂಡು ಬಂದರು, ಶವಗಳ ಆದ ನಂತರ ಅಂದರೆ ಅವುಗಳನ್ನು ಮರಣೋತ್ತರ ಪರೀಕ್ಷೆಗೆ ಅವಕಾಶ ಮಾಡಿಕೊಡದೇ ಇದ್ದದ್ದು ಪ್ರತಿಭಟನೆ ಎಲ್ಲವೂ ಕೂಡ ಆಯಿತು. ಎಲ್ಲ ವಿಚಾರದ ಬಗ್ಗೆ ಸಚಿವ ಪುಟ್ಟರಂಗ ಶೆಟ್ಟಿ ಮಾತನಾಡಿದ್ದಾರೆ, IGP ಬೋರ್ಲಿಂಗಯ್ಯ ಮಾತನಾಡಿದ್ದಾರೆ, ಮೃತರ ಸಂಬಂಧಿಕರು ಕೂಡ ಮಾತನಾಡಿದ್ದಾರೆ. ಯಾರು ಏನು ಹೇಳಿದ್ರು ಒಂದ್ಸರಿ ನೋಡ್ಬಿಡೋಣ. ಅರಣ್ಯ ಇಲಾಖೆಗೆ ಫೋನ್ ಮಾಡಿದ್ದು, ಅವರು 4 ಜನ ಭೇಟಿಗೆ ಹೋಗಿದ್ದರು ಆ ಟೈಮ್ನಲ್ಲಿ. ನಾವು ಅಟ್ಯಾಕ್ ಮಾಡಿದ್ವಿ ಬೆಳಗಿನ 5:20 ಆಗ ಅವರು ನಮ್ಮ ಮೇಲೆ ಗನ್ನ ಇದು ಮಾಡಿದ್ರು, ಹಾಗಾಗಿ ನಾವು ಶೂಟ್ ಮಾಡೀವಿ ಅಂತ ಹೇಳ್ತಾರೆ. ಆದರೆ ಜನ ಆ ಥರ ಹೇಳ್ತಾ ಇಲ್ಲ, ಅಲ್ಲಿ ಜನ ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅದು ಸತ್ಯತೆ ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಕ್ರಮ ತಗೋತೀವಿ. ರಿಲೇಟಿವ್ಸ್ ಶ್ರೀಮತಿ ಮೇರಿ ದೇವರನ್ನ ಕಂಪ್ಲೇಂಟ್ ಅಂತಿದ್ದಾರೆ. ಅವರ ವರ್ಷದ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ, ಬಂದಿರೋದಿಲ್ಲ. ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ಗೆ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಕಂಪ್ಲೇಂಟ್ನ ಕೊಟ್ಟರು. ಅದರ ಪ್ರಕಾರ ಒಂದು FIR ದಾಖಲಿಸಿಕೊಂಡು ಮರಣ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ತಪ್ಪು ಮಾಡಿದ್ರೆ ತಗೊಂಡೋಗಿ ಜೈಲಾಕಿ 6 ತಿಂಗಳು ಬೇಡ ಗುಂಡಾದಲ್ಲಿ ಹಾಕಿ ನಾವು ಕರ್ಕ ಬರ್ತೀವಿ. ನೀವು ಯಾಕೆ ಸುಟ್ಟಿರಿ? ಅವ್ರ ಮಕ್ಕಳನ್ನ ಯಾರು ನೋಡ್ತಾರೆ ಇವಾಗ? ಚಿಕ್ಕ ಇದು ಸರ್ಕಾರದ ವಿರುದ್ಧ ಕುಟುಂಬಸ್ಥರು, ಅದಾದ ನಂತರ ಅಲ್ಲಿಯ ಸಂಸದರು, ಪುಟ್ಟರಂಗ ಶೆಟ್ಟಿ ಸಚಿವರು ಇವರೆಲ್ಲ ಮಾತನಾಡಿದ್ದಾಯಿತು. ಇದೀಗ ವಿಪಕ್ಷಗಳು ಕೂಡ ಹೇಳ್ತಾ ಇವೆ ಇದೊಂದು ನಕಲಿ ಎನ್ಕೌಂಟರ್ ಅಂತ. ಏನಾಯಿತು? ನಕಲಿ ಎನ್ಕೌಂಟರ್ ಇಂದ ವಿಪಕ್ಷಗಳು ಮೃತರ ಪತ್ನಿ ಕೊಟ್ಟಂತ ದೂರಿನ ಮೇರೆಗೆ ಅರಣ್ಯ ಸಿಬ್ಬಂದಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಆ ಘಟನೆಯಲ್ಲಿ ಮೃತಪಟ್ಟರಲ್ಲ ಅವರ ಪತ್ನಿಯವರು ಕೊಟ್ಟಂಥ ದೂರಿನ ಮೇಲೆಗೆ ಇದೆಲ್ಲ ಕೊಲೆ ಪ್ರಕರಣ ಆಯಿತು. ಇದೊಂದು ಸ್ಪಷ್ಟ ನಕಲಿ ಎನ್ಕೌಂಟರ್ ಅಂತ ಸರ್ಕಾರದ ವಿರುದ್ಧ JDS ಅವರು ಟ್ವೀಟ್ ಮಾಡಿದ್ದಾರೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಅಂದರೆ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ BJP ನಾಯಕರ ಆಗ್ರಹ ಆಗಿದೆ. ಯಾವುದೇ ಸಿಬ್ಬಂದಿಗೆ ಸಣ್ಣ ಗಾಯವಾಗದೇ ಇರುವುದು ಎನ್ಕೌಂಟರ್ನ ಸುಳ್ಳಿನ ಕತೆಗೆ ಹಿಡಿದ ಕನ್ನಡಿ ಅಂತ. ಈಗ ಅವರೇನು ಹೇಳಿದರು? ಇಲ್ಲ, ಅವರು ನಮ್ಮ ಮೇಲೆ ಪ್ರತಿದಾಳಿ ಮಾಡಿದರು, ಹೀಗಾಗಿ ನಮ್ಮ ಆತ್ಮರಕ್ಷಣೆಗಾಗಿ, ನಮ್ಮ ರಕ್ಷಣೆಗಾಗಿ ನಾವು ಎನ್ಕೌಂಟರ್ ಮಾಡಿದ್ವಿ ಅಂತ ಅವ್ರು ಹೇಳೋ ಮಾತು. ಆದರೆ ಇವರೇನು ಪ್ರಶ್ನೆ ಕೇಳ್ತಿದ್ದಾರೆ? ಹೌದಪ್ಪ, ಅವ್ರು ದಾಳಿ ಮಾಡಿದರೆ ನಿಮಗೇನಾಯಿತು? ಆ ದಾಳಿಯಲ್ಲಿ ನಿಮಗೇನಾದರೂ ಗಾಯ ಆಗಿದೆಯಾ, ಏನಾದರೂ ಆಗಿದೆಯಾ? ಇವರು ಹೇಳ್ತಾ ಇರೋದು ಅವರ ಬಳಿ ಇದ್ದಂಥ ನಾಡ ಬಂದೂಕಿನಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಇತ್ತು. ಕಲ್ಲಿನ ಪೊದರೆಯಲ್ಲಿ, ಮರದ ಪೊದರೆಯಲ್ಲೆಲ್ಲ ಔತ್ಕೊಂಡು ಕೂತು ಬಿಟ್ಟಿದ್ರು, ಹೀಗಾಗಿ ನಾವೆಲ್ಲ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ವಿ ಅಂತ ಇವ್ರು ಹೇಳೋ ಮಾತು. ಇವ್ರು ಹೇಳ್ತಿದ್ದಾರೆ ಗಾಯಗಳೇನಾದರೂ ಆಗಿದೆ, ಏನು ಎತ್ತ, ಇದೊಂದು ಸುಳ್ಳಿನ ಕತೆ ಅಂತೆಲ್ಲ ಹೇಳಿದರು. ಘಟನಾ ಸ್ಥಳದಲ್ಲಿ ಸಿಕ್ಕಿದೆ ಎನ್ನಲಾದಂಥ ಸಾಕ್ಷ್ಯಗಳ ಬಗ್ಗೆಯೂ ಕೂಡ ಅನುಮಾನವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. ನಮಗೆ ನಾಡ ಬಂದೂಕು ಸಿಕ್ಕಿದೆ, 20 kg ಜಿಂಕೆ ಮಾಂಸ ಎಲ್ಲ ಸಿಕ್ಕಿದೆ ಅಂತ ಇವ್ರು ಹೇಳ್ತಾರೆ. ಅದ್ರ ಬಗ್ಗೆಯೂ ಕೂಡ ಅನುಮಾನವನ್ನು ಇದೀಗ ಅವರೆಲ್ಲ ಹೇಳ್ತಾ ಇದ್ದಾರೆ. BJP ಹೇಳ್ತಾ ಇದೆ ಇದೊಂದು ಸ್ಪಷ್ಟ ನಕಲಿ ಎನ್ಕೌಂಟರ್. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತಟಸ್ಥ ತನಿಖೆ ಆಗಬೇಕು. ಯಾವೊಬ್ಬ ಸಿಬ್ಬಂದಿಗೂ ಕೂಡ ಸಣ್ಣ ಗಾಯ ಆಗಿಲ್ಲ, ಘಟನಾ ಸ್ಥಳದಲ್ಲಿ ಸಿಕ್ಕಿದೆ ಎನ್ನಲಾದಂಥ ಸಾಕ್ಷ್ಯಗಳ ಅನುಮಾನಾಸ್ಪದ ಇತ್ಯಾದಿ ಮಾತುಗಳನ್ನು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಆಗಿರುವಂತಹ ಬೆಳವಣಿಗೆ. ಹಾಗಾದರೆ ಈ ವಿಪಕ್ಷಗಳ ಕುಟುಕುವಿಕೆ ಸರ್ಕಾರದ ವಿರುದ್ಧ ಯಾರು ಏನು ಹೇಳಿದರು? ವಿಪಕ್ಷ ನಾಯಕ R. ಅಶೋಕ್ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದರು ಒಂದ್ಸರಿ ನೋಡೋಣ. ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡೋಕ್ಕೆ ಮುಂಚೆನೇ ಆ ಎಲ್ಲ ಬಾಡಿಗಳನ್ನು, ಆ ಹೆಣಗಳನ್ನು ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಫಸ್ಟ್ನೇದು ಡೈರೆಕ್ಟಾಗಿ ಗುಂಡೊಡೆದಿರೋವಂಥದ್ದು. ಎರಡನೇದು ಅಲ್ಲಿ ಮಹಾಜರ್ ಸತ್ತಿದ್ರೆ ಮಹಾಜರ್ ಅಲ್ಲೇ ಮಾಡಬೇಕಾಗಿತ್ತು. ಇಂಥದ್ದೊಂದು ತಟಸ್ಥ ತನಿಖೆ ಆಗಬೇಕು ಅಂತ BJP ಮತ್ತು JDS ಹೇಳ್ತಾ ಇದೆ. ಇವೆಲ್ಲದರ ನಡುವೆ 7 ದಿನದಲ್ಲಿ ಸತ್ಯ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕೆ ಈ ಪ್ರಶ್ನೆ? DK ಶಿವಕುಮಾರ್ ಅವರು ಹೇಳಿರೋದು. ಮುಖ್ಯಮಂತ್ರಿ DK ಶಿವಕುಮಾರ್ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗುತ್ತೆ, ಅವರ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಶೀಘ್ರವಾಗಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಅವ್ರಿಗೊಂದು ಕಾಲಾವಕಾಶವನ್ನು ಕೊಟ್ಟು ಒಂದು ಡೆಡ್ಲೈನ್ ಕೊಡೋ ಪ್ರಯತ್ನವನ್ನು ಕೂಡ ಈ ಪ್ರಕರಣದಲ್ಲಿ ಮಾಡಲಾಗಿದೆ. ಸರ್ಕಾರದಿಂದ 5 ಲಕ್ಷ ರೂಪಾಯಿ, ಶಾಸಕರಿಂದ 10 ಲಕ್ಷ ರೂಪಾಯಿ, ಒಟ್ಟು ಒಬ್ಬ ವ್ಯಕ್ತಿಗೆ 15 ಲಕ್ಷ ರೂಪಾಯಿ, ಮೃತಪಟ್ಟಂಥ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಸಿಗ್ತಾ ಇದೆ. IGP ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಪೊಲೀಸ್ ತನಿಖೆ ಆರಂಭ ಆಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಹನೂರು ಮತ್ತು ಶಾಂಘೈ ಗ್ರಾಮಗಳೆಲ್ಲ ಇರೋದು. ಸಹಜವಾಗಿ IGP ಬೋರ್ಲಿಂಗಯ್ಯನವರು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಎನ್ನುವಂಥ ಮಾತು ಅವರು ಕೂಡ ಈಗ ಅವರು ಮಾತನಾಡಿದ್ದನ್ನು ನೀವೆಲ್ಲ ಕೇಳಿಸ್ಕೊಂಡ್ರಿ. ಹೀಗಾಗಿ ಎಲ್ಲವೂ ಕೂಡ ಪರಿಹಾರ ಸಿಕ್ಕಿದೆ. DK ಶಿವಕುಮಾರ್ ಈ ಪ್ರಕರಣದ ಬಗ್ಗೆ ಮಾತನಾಡಿದರು ಮುಖ್ಯಮಂತ್ರಿಗಳು.
ಅರಣ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಅವರೆಲ್ಲ ಮಾತನಾಡಿದ್ದಾರೆ ಈ ಎಲ್ಲ ಪ್ರಕರಣದ ಬಗ್ಗೆ. ಹೀಗಾಗಿ ಏನಾಗುತ್ತೆ ಈ ಪ್ರಕರಣ ಅನ್ನೋದು ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಈ ಪ್ರಕರಣ ಅಂದರೆ ತಟಸ್ಥ ತನಿಖೆ ಆಗಬೇಕು ಅಂತ ಏನು ಸಾರ್ವಜನಿಕರು ಹೇಳ್ತಿದ್ದಾರೆ, ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಇಂಥದ್ದೊಂದು ತಟಸ್ಥ ತನಿಖೆ ಆಗಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ವರದಿಗಳು ಬರುತ್ತಾ, ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಸುರೇಂದ್ರ ಅವರಿಂದ ವರದಿ ಇದೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನಾಯಿತು ಒಂದ್ಸರಿ ನೋಡೋಣ. IGP ಆದಂಥ ಡಾಕ್ಟರ್ MB ಬೋರಲಿಂಗ ಅವರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. 2 ದಿನಗಳಿಂದ ಹನೂರಿನಲ್ಲೇ ಮೊಕ್ಕಾಂ ಹೂಡಿ ಎಲ್ಲ ವಿವರವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಮೃತ ಆಂಟೋನಿ ಸ್ವಾಮಿಯ ಪತ್ನಿ ಲೂರ್ದ ಮೇರಿ ಎಂಬುವರು ತಮ್ಮ ಪತಿ, ತಮ್ಮ ಹಾಗೂ ಮೈದುನನನ್ನು ಇವರು ಮಲಗಿದ್ದಂಥ ವೇಳೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತಲೇ ಒಂದು ಕೊಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ದೊರಕಿಸ್ಕೊಡ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಒಟ್ಟಾರೆ 3 ಜನರ ಈ ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ, ಇದೊಂದು ಎನ್ಕೌಂಟರ್ ಅಂತ ಅವರು ಹೇಳ್ತಿದ್ದಾರೆ, ಇದು ನಕಲಿ ಎನ್ಕೌಂಟರ್ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಸರ್ಕಾರ ಇದಕ್ಕೆ ತನಿಖೆಗೆ ಆಗ್ರಹಿಸಿದೆ ಅಥವಾ ತನಿಖೆಗೆ ಇದನ್ನು ಆದೇಶ ಹೊರಡಿಸಿದೆ. ಏನು ವರದಿ ಬರುತ್ತೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಇದು 3ನೇ ಸುದ್ದಿ. ಇದೀಗ 4ನೇ ಸುದ್ದಿಗೆ ಹೋಗುವ ಸಮಯ. ಅದು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ. ನೀವು ನೋಡಿ, ಮೇ 4ನೇ ತಾರೀಕಿಗೆ ಚುನಾವಣಾ ಫಲಿತಾಂಶ ಬಂತು. ಆ ಮೈತ್ರಿ, ಬೇರೆ ಬೇರೆ ಕಾರಣಗಳು, ಯಾರು ಸಪೋರ್ಟ್ ಮಾಡ್ತಾರೆ, ಈ ಗೊಂದಲಗಳ ನಡುವೆ ವಿಜಯ್ ಅವರು ಹೋದರು. ಅದಕ್ಕಿಂತ ಮೊದಲು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಎಲ್ಲವೂ ಕೂಡ ಮುಗಿತಪ್ಪ ಅಂತ ಅಂದುಕೊಂಡುವಷ್ಟರಲ್ಲೇ ವಿಚ್ಛೇದನ ಪ್ರಕರಣ ಇತ್ತು. ಆ ವಿಚ್ಛೇದನ ಪ್ರಕರಣವನ್ನು ಕೂಡ ಅವರ ಪತ್ನಿ ಸಂಗೀತ ವಾಪಸ್ ತೆಗೆದುಕೊಂಡರು. ಅದೆಲ್ಲವೂ ಕೂಡ ಮುಗೀತು ಅಂತ ಅವರ ಅಭಿಮಾನಿಗಳು, ವಿಜಯ್ ಅವರು ಕೂಡ ನಿಟ್ಟಿಸಿರು ಬಿಡ್ತಾರೆ. ಈ ಸಮಯದಲ್ಲೇ ನಿನ್ನೆ ಸ್ವತಂತ್ರ ದಿನಾಚರಣೆ. ಈ ಸ್ವತಂತ್ರ ದಿನಾಚರಣೆಯಲ್ಲಿ ಬ್ಲಾಗ್ ಹಾಸ್ಟಿಂಗಿಗೆ ಏನು ವಿಜಯ್ ಅವರು ಬಂದಿದ್ದರು, ಆ ಸಮಯದಲ್ಲಿ ತ್ರಿಷಾ ಅವ್ರಿಗೊಂದು ಸೆಲ್ಯೂಟ್ ಹೊಡೆದ್ರು. ತ್ರಿಷಾ ಅವರು ಕೂಡ ವಾಪಸ್ ಅವ್ರಿಗೆ ಸೆಲ್ಯೂಟ್ ಹೊಡೆದ್ರು. ಒಂದು ಕಡೆ ವಿಚ್ಛೇದನ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದು, ಅದಾದ ನಂತರ ತ್ರಿಷಾ ಅವರು ಒನ್ಸ್ ಅಗೇನ್ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಿದ್ದು, ಅದು ಕೂಡ ಅವರ ಕುಟುಂಬಸ್ಥರ ಜೊತೆಗೆ, ಅವರ ತಂದೆ ತಾಯಿಯ ಜೊತೆಗೆ. ನೀವು ನೋಡ್ತಾ ಇದ್ದೀರಿ, ಎಲ್ಲೋ ಸಾರಿ ಇದೆ, ಅವರ ಜೊತೆಗೆ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು. ಇದು ಒನ್ಸ್ ಅಗೇನ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇರುವಂತಹ, ಹಲ್ಚಲ್ ಸೃಷ್ಟಿ ಮಾಡಿರುವಂಥ ವಿಚಾರ. ಏನೇನಾಯ್ತು ಹಾಗಾದರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ವಿಜಯ್ಗೆ ತ್ರಿಷಾ ಸೆಲ್ಯೂಟ್ ಹೊಡೆದಿರೋ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸೆಲ್ಯೂಟ್ ಹೊಡೆದ್ರು ಅವರು. ಚೆನ್ನೈನ ಫೋರ್ಟ್ ಸೆಂಟ್ ಜಾರ್ಜ್ನಲ್ಲಿ ಸ್ವತಂತ್ರ ದಿನಾಚರಣೆ ಇತ್ತು. ತ್ರಿಷಾ ಮಿಂಚಿಂಗ್ ಆದರು. ಇವರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಬಂದಿದ್ದರು. ಕುಟುಂಬದ ರೀತಿ ಬಂದುಬಿಟ್ಟಿದ್ರು. ಇವರದ್ದೇ ಕುಟುಂಬಸ್ಥರ ಜೊತೆಗೆ ಕುಳಿತುಕೊಂಡಿದ್ರು. ನಿನ್ನ ಬೆನ್ನೆಲುಬಾಗಿ ನಾನು ಇರ್ತೀನಿ ಅನ್ನುವಂಥ ರೀತಿಯಲ್ಲಿ ಇತ್ತದ ಅವತ್ತು ಅವರು ಬಂದಿತ್ತು. ಒನ್ಸ್ ಅಗೇನ್ ಅದೇ ರೀತಿ ಆಯಿತು. ಪರೇಡ್ ವೇಳೆ ಜೀಪ್ನಲ್ಲಿ ಸಾಗ್ತಾ ಇದ್ದಂಥ CM ವಿಜಯ್ರಿಂದ ತ್ರಿಷಾಗೆ ಸೆಲ್ಯೂಟ್ ಆಯಿತು. ಮೊದಲು ಅವ್ರು ಸೆಲ್ಯೂಟ್ ಹೊಡೆದ್ರು, ವಾಪಸ್ ಇವರು ಕೂಡ ಸೆಲ್ಯೂಟ್ ಹೊಡಿತಾರೆ. ತಕ್ಷಣವೇ ಎದ್ದು ನಿಂತರು, ಮುಗುಳ್ನಕ್ಕರು. ನೋಡ್ತಾ ಇದ್ದೀರಿ ನೀವು, ಗೌರವವನ್ನು ಸಲ್ಲಿಕೆ ಮಾಡಿದರು. ಗೋಲ್ಡನ್ ಸೀರಿಯಲ್ ಎಲ್ಲ ಮಿಂಚಿದ್ರು. ನಟಿ ವಿಜಯ್ ಅಪ್ಪ ಅಮ್ಮನ ಜೊತೆಗೆಲ್ಲ ಕುಳಿತುಕೊಂಡಿದ್ರು. ಫುಲ್ ಆತ್ಮೀಯತೆ ಇತ್ತು. ಆದರೆ ಸಂಗೀತ ಅರ್ಜಿಯನ್ನು ವಾಪಸ್ ಪಡೆದ ನಂತರ ಸ್ಪೆಷಲ್ ಎಂಟ್ರಿನ ಕೊಟ್ಟಿದ್ದಾಕೆ. ಯಾಕಂದರೆ ತ್ರಿಷಾ ಮತ್ತು ವಿಜಯ್ ಅವರ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆಗಳು, ಆ ಸಂಬಂಧಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಎಲ್ಲದರ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಮತ್ತೊಂದು, ವಿಜಯ್ ಅಪ್ಪ ಅಮ್ಮನ ಪಕ್ಕದಲ್ಲೇ ಇದೀಗ ಆಸನದಲ್ಲಿ ಅವರು ಕೂತಿರೋದನ್ನು ನೋಡ್ತಾ ಇದ್ದೀರಿ. ನೆಕ್ಸ್ಟು, ವಿಜಯ್ ಅಪ್ಪ ಅಮ್ಮನ ಪಕ್ಕದಲ್ಲೇ ಅವರು ಆಸೀನರಾಗಿದ್ದರು. ನೀವೊಂದೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. CM ವಿಜಯ್ ತಂದೆ SA ಚಂದ್ರಶೇಖರ್ ಮತ್ತು ತಾಯಿ ಶೋಭಾ ಪಕ್ಕದಲ್ಲೇ ಅವರು ಕೂತ್ಕೊಂಡಿದ್ದರು. ವಿಜಯ್ ತಾಯಿಯನ್ನು ಅಪ್ಪಿಕೊಂಡು ಆತ್ಮೀಯವಾಗಿ ಸ್ವಾಗತ ಮಾಡಿದರು ನಟಿ ತ್ರಿಷಾ. ನೀವು ಈ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಆಯ್ತಲ್ಲ, ಅವತ್ತು ಕೂಡ ಕುಟುಂಬಸ್ಥರಂಥ ರೀತಿಯೇ ಅವರೆಲ್ಲ ಬಂದಿದ್ದರು. ಇವತ್ತು ಕೂಡ ಅದೇ ರೀತಿ ಆಯಿತು. ನಿನ್ನೆ ಕೂಡ ಅದೇ ರೀತಿ ಆಯಿತು. ತ್ರಿಷಾ ತಾಯಿ ಉಮಾಕೃಷ್ಣನ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದಾದ ನಂತರ ವಿಜಯ್ ಕುಟುಂಬದ ಸದಸ್ಯರಂತೆ ಮುಂಭಾಗದ ಸಾಲಿನಲ್ಲೆಲ್ಲ ಆಸನರಾಯಿತು. ನಾನು ಆವಾಗಲೇ ಹೇಳಿದೆ, ಪ್ರಮಾಣವಚನ ಸ್ವೀಕಾರದ ಬಳಿಕ ತ್ರಿಷಾ ಕೊಟ್ಟಂಥ 2ನೇ ಪ್ರಮುಖ ಹಾಜರಾತಿ ಇದು. ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೊಂದು ಬೆಳವಣಿಗೆ. ಇವೆಲ್ಲದರ ನಂತರ ಸಂಗೀತ ಅರ್ಜಿ ವಾಪಸ್ ಹಾಗಾದರೆ ನಡೆದಿದ್ದೇನು? ಹೌದು, ಇವರೆಲ್ಲ ಬಂದರು, ಎಲ್ಲವೂ ಕೂಡ ಆಯಿತು. ಇತ್ತೀಚೆಗೆ ಒಂದು ವಾರದ ಹಿಂದೆ ಇವರ ಪತ್ನಿ, ವಿಜಯ್ ಅವರ ಪತ್ನಿ, ಫೆಬ್ರವರಿ ತಿಂಗಳಲ್ಲಿ ವಿಚ್ಛೇದನ ಬೇಕು ಅಂತ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅರ್ಜಿ ವಾಪಸ್ ಆಯಿತು. ಆಗಸ್ಟ್ 7ನೇ ತಾರೀಕಿಗೆ ಚಂಗಲ್ಪಟ್ಟು ಕುಟುಂಬ ಕೋರ್ಟ್ನಲ್ಲಿ ಡೈವೋರ್ಸ್ ಅರ್ಜಿಯನ್ನು ವಾಪಸ್ ಪಡೆದ್ರು ಪತ್ನಿ ಸಂಗೀತ.
ಪ್ರಕರಣವನ್ನು ಮುಂದುವರಿಸೋದಕ್ಕೆ ಇಚ್ಛಿಸೋದಿಲ್ಲ ಅಂತ ಸಂಗೀತರಿಂದೆಲ್ಲ ಕೇಸ್ ಎಲ್ಲ ಕ್ಲೋಸ್ ಆಯಿತು. ವಿಜಯ್ ವಿರುದ್ಧ ಅವರ ಬೇರೆ ಸಂಬಂಧ ಇದೆ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಇತ್ಯಾದಿ ಆರೋಪಗಳನ್ನೆಲ್ಲ ಮಾಡಿದರು. ಅವೆಲ್ಲವನ್ನು ಕೂಡ ಕೈಬಿಟ್ಟರು. ಬದುಕು ಒಂದಾಗಲಿ ಅಂತ ಸಂಗೀತ ಬಂದರೂ ಕೂಡ ವಿಜಯ್ ಪಕ್ಕದಲ್ಲಿ ಇದೀಗ ತ್ರಿಷಾ ಬಂದಿದ್ದಾರೆ. ನೋಡಿ, ಒಂದು ಕಡೆ ವಿಚ್ಛೇದನ ಪ್ರಕರಣ ವಾಪಸ್ ತೆಗೆದುಕೊಂಡಿದ್ದು, ಮತ್ತವರು ಒಂದಾಗ್ಬೋದು, ಸಲೀಸಾಗ್ಬೋದು, ಎಲ್ಲವೂ ಕೂಡ ಆಗುವಂಥ ಬೆಳವಣಿಗೆ. ಇವೆಲ್ಲದರ ನಡುವೆ ತ್ರಿಷಾ ಎಲ್ಲ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಬೆಳವಣಿಗೆ. ಹಾಗಾದರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇನ್ನೂ ಯಾಕೆ ಪತ್ನಿ ಸಂಗೀತ ಕಾಣಿಸ್ಕೊಳ್ತಾ ಇಲ್ಲ? ಹೌದು, ಇಷ್ಟು ದಿನಗಳ ಕಾಲ ಇವರ ನಡುವೆ ಬೇರೆ ಬೇರೆ ಪ್ರಕರಣಗಳಿದೆ, ಡೈವರ್ಸ್ ಅರ್ಜಿ ಹಾಕಿದ್ದಾರೆ, ಪ್ರಕರಣ ಏನಾಗುತ್ತೆ ಇತ್ಯಾದಿ ಇತ್ತು. ಆದರೆ ನೀವು ಆ ತೀರ್ಪು ಅಥವಾ ಆ ವಿಚ್ಛೇದನ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡ ನಂತರ ಮಕ್ಕಳಿಗಾಗಿ ನಾವು ಈ ಪ್ರಕರಣವನ್ನು ಹೊರಗೆ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಬಂದಿತ್ತು. ಮಕ್ಕಳಿಗಾಗಿ ಎಲ್ಲವೂ ಕೂಡ ಆಗಿದೆ ಅಂತ. ಬಟ್ ಈ ಎಲ್ಲ ಆದ ನಂತರವೂ ಕೂಡ ಸಂಗೀತ ಮತ್ತೊಮ್ಮೆ ವಿಜಯ್ ಅವರ ಜೊತೆಗೆ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿತ್ತು. ಆದರೆ ಇದರ ತದ್ವಿರುದ್ಧವಾಗಿ ಇವತ್ತು ಬಂದಿರೋದು ಯಾರು? ತ್ರಿಷಾ ಅವರು ಬಂದಿದ್ದಾರೆ. ಇದು ಮತ್ತೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಕಾದು ನೋಡೋಣ. ಇವೆಲ್ಲದರ ಜೊತೆಗೆ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿಯೇ ಸೌಂಡ್ ಮಾಡ್ತಾ ಇರೋದಾ? ಗಿಲ್ಲಿ, ತಿರುಪ್ಪಾಚಿ, ಆಥಿ, ಕುರ್ವಿ ಸಿನಿಮಾಗಳ ಸೂಪರ್ ಹಿಟ್ ಜೋಡಿ ಇದು. ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ದಶಕಗಳ ಬಳಿಕ 2023ರಲ್ಲಿ ಲಿಯೋ ಸಿನಿಮಾ ಮುಖಾಂತರ ಬೆಳ್ಳಿ ಪರದ ಮೇಲೆ ಮತ್ತೆ ಒಂದಾದರು. ನಾವಿಬ್ಬರು ಕೇವಲ ಆತ್ಮೀಯ ಸ್ನೇಹಿತರು ಅಂತಲೇ ಅವರ ಸಂಬಂಧದ ಬಗ್ಗೆ ಎಲ್ಲ ಗಾಸಿಪ್ಗಳು ಶುರುವಾಯಿತು. ಸಿನಿಮಾ ಪ್ರಪಂಚದಿಂದ ಇದೀಗ ಮುಖ್ಯಮಂತ್ರಿ ಗ್ಯಾಲರಿಗೆಲ್ಲ ಬಂದಿದ್ದಾರೆ. ಅವರ ಕೊನೆಯ ಸಿನಿಮಾವು ಕೂಡ ಮೊನ್ನೆ ಬಿಡುಗಡೆ ಆಯಿತು, ಎಲ್ಲವನ್ನೂ ಆಗಿದೆ ನೋಡಿದ್ದೀವಿ. ಹಾಗಾದರೆ ವಿಜಯ್ ರಾಜಕೀಯ ಎಂಟ್ರಿಯಲ್ಲೂ ಕೂಡ ಶಕ್ತಿಯಾಗಿ ತ್ರಿಷಾ ಕೃಷ್ಣನ್ ನಿಂತಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ನೀವು ನೋಡಿ, ವಿಜಯ್ ಅವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, ಒಂದರಲ್ಲಿ ರಾಜೀನಾಮೆ ಕೊಟ್ಟರು. ಬೈ ಎಲೆಕ್ಷನಿಗೆ ತ್ರಿಷಾ ಅವರನ್ನು ಕರ್ಕೊಂಡ್ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅವರ ಪಾರ್ಟಿ ಇದೆಯಲ್ಲ TVK, ಅವರ ಅಭಿಮಾನಿಗಳು ಒಂದು ಸುದ್ದಿ ಎಬ್ಬಿಸ್ಬಿಟ್ಟಿದ್ರು, ಉಪಮುಖ್ಯಮಂತ್ರಿ ಆಗ್ತಾರೆ, ಮಿನಿಸ್ಟರ್ ಆಗ್ಬಿಡ್ತಾರೆ ತ್ರಿಷಾ ಕೃಷ್ಣನ್. ಆ ಮುಖಾಂತರ ಸರ್ಕಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗುತ್ತೆ, ಮಹಿಳಾ ಪ್ರಾಧಾನ್ಯತೆ, ಒಂದು ತಿರುಚಿ ಪೂರ್ವದಲ್ಲಿ ಅವರನ್ನು ಕರೆದುಕೊಂಡು ಬಂದು ನಿಲ್ಲಿಸೋ ಪ್ರಯತ್ನಗಳಾಗುತ್ತೆ ಎನ್ನುವ ಚರ್ಚೆಗಳೆಲ್ಲವೂ ಕೂಡ ಆಗಿತ್ತು. ಎಲ್ಲ ಚರ್ಚೆಗಳ ನಡುವೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಏನಾಗುತ್ತೆ ನೋಡೋಣ. ಹಾಗಾದರೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರಕ್ಕೆ ಮದುವೆ ಮುರಿದು ಬಿದ್ದಿದ್ದೇ ಈ ಕಾರಣಕ್ಕೆ. 2015ರಲ್ಲಿ ತ್ರಿಷಾ ಉದ್ಯಮಿ ವರುಣ್ ಮಣಿಯನ್ ಅವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡ್ರು. ನಿಶ್ಚಿತಾರ್ಥ ಮುರಿದು ಬಿತ್ತು. ಸಿನಿಮಾಗೆ ಗುಡ್ ಬೈ ಹೇಳಬೇಕು ಅಂತ ಷರತ್ತಿಗೆ ಒಪ್ಪಲಿಲ್ಲ ತ್ರಿಷಾ. ಅಂದರೆ ನಿಶ್ಚಿತಾರ್ಥ ಮಾಡಿಕೊಂಡಂತಹ ವರುಣ್ ಮಣಿಯನ್ ಏನಿದ್ದಾರೆ, ನೀವು ಸಿನಿಮಾ ಲೋಕಕ್ಕೆ ಗುಡ್ ಬೈ ಹೇಳಬೇಕು, ಇನ್ಮೇಲೆ ಸಿನಿಮಾ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಷರತ್ತು ಹಾಕಿದ್ರಂತೆ. ಹೀಗಾಗಿ ನಾನು ಇಲ್ಲ, ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿಶ್ಚಿತಾರ್ಥ ಮುರಿದು ಬಿಡ್ತು. 85 ಕೋಟಿ ರೂಪಾಯಿ ಆಸ್ತಿ ಇದೆ, ದಕ್ಷಿಣ ಭಾರತದ ಮೋಸ್ಟ್ ಸಕ್ಸಸ್ಫುಲ್ ನಟಿ ಎನ್ನುವಂಥ ಹೆಗ್ಗಳಿಕೆ ಇದೆ. ವಿಜಯ್ ಜೊತೆಗಿನ ವಿವಾದಗಳಿಗೆ ತಲೆ ಕೆಡಿಸಿಕೊಳ್ಳದೆ ಸಿನಿಮಾದಲ್ಲಿ ವಿಪರೀತವಾಗಿ ಬ್ಯುಸಿ ಇದ್ದಾರೆ. ಸಾಂಪ್ರದಾಯಿಕ ಗೋಲ್ಡನ್ ಸೀರಿಯಲ್ಲಿ ಮಿಂಚಿದ ತ್ರಿಷಾ ಕೃಷ್ಣನ್ ಸಂಪತ್ತು ಇದಕ್ಕೆ 85 ಕೋಟಿ ರೂಪಾಯಿ. ಒಟ್ಟಾರೆ ತ್ರಿಷಾ ಮತ್ತು ವಿಜಯ್ ಅವರ ಈ ಎಲ್ಲ ಪ್ರಕರಣಗಳು ಈ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈ ಚರ್ಚೆಗಳು, ಈ ಊಹಾಪೋಹಗಳು ಅಥವಾ ಈ ಗಾಸಿಪ್ಗಳು ಏನಿದೆ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಆದರೆ ಅಲ್ಟಿಮೇಟ್ ಆಗಿ ಕಾಡ್ತಾ ಇರುವಂಥ ಕಡೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಂಗೀತ ವಿಚ್ಛೇದನ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡ ನಂತರವೂ ಕೂಡ ಇವರು ಯಾಕೆ ಕಾಣಿಸಿಕೊಂಡ ನಂತರ ಸೆಲ್ಯೂಟ್ ಹೊಡೆದಿದ್ದು, ಅವರ ಕುಟುಂಬಸ್ಥರ ಜೊತೆಗೆ ಒಂದೇ ವೇದಿಕೆಯಲ್ಲಿ ಮೊದಲ ಸಾಲಿನಲ್ಲೇ ಕುಳಿತುಕೊಂಡಿದ್ದು ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಈ ಪ್ರಕರಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.